ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಪರ ಬಿರುಸಿನ ಮತ ಪ್ರಚಾರ ಮಾಡಿದರು. ಕುಶಾಲನಗರ ಪಟ್ಟಣದ ಕನ್ನಿಕಾ ಇಂಟರ್ನ್ಯಾಷನಲ್ ಹೋಟೆಲ್ನಲ್ಲಿ ಕ್ಯಾಶಿಯರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದ ಸಂತೋಷ್ ಅವರ ಹತ್ಯೆ ನಡೆದಿದೆ. ಕ್ಯಾರ್ಪೇಟೆ ಪಟ್ಟಣದಲ್ಲಿ ಮಂಡ್ಯ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಸ್ಟಾರ್ ಚಂದ್ರ ಅವರ ಪರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಿರುಸಿನ ಪ್ರಚಾರ ಮಾಡಿದರು. ಕುಶಾಲನಗರ ಪಟ್ಟಣದ ಕನ್ನಿಕಾ ಇಂಟರ್ನ್ಯಾಷನಲ್ ಹೋಟೆಲ್ನಲ್ಲಿ ಕ್ಯಾಶಿಯರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದ ಸಂತೋಷ್ ಅವರನ್ನ ಕ್ಷುಲ್ಲಕ ಕಾರಣಕ್ಕಾಗಿ ಹತ್ಯೆ ಮಾಡಿರುವ ಘಟನೆ ನಡೆದಿದೆ. ವ್ಯಕ್ತಿಯೋರ್ವ ಕ್ಷುಲ್ಲಕ ಕಾರಣಕ್ಕೆ ಹೋಟೆಲ್ ಕ್ಯಾಶಿಯರ್ಗೆ ಬಿಯರ್ನಿಂದ ಇರಿದು ಹತ್ಯೆ ಮಾಡಿರುವ ಘಟನೆ ಕುಶಾಲನಗರದಲ್ಲಿ ನಡೆದಿದೆ. ಕುಶಾಲನಗರದ ಹೃದಯ ಭಾಗದಲ್ಲಿರುವ ಬಾರ್ ಅಂಡ್ ರೆಸ್ಟೋರೆಂಟ್ನಲ್ಲಿ ಭಾನುವಾರ ರಾತ್ರಿ ಈ ಕೃತ್ಯ ನಡೆದಿದ್ದು, ಕ್ಯಾಶಿಯರ್ 40 ವರ್ಷದ ಸಂತೋಷ್ ಎಂಬಾತ ಜನತಾ ಕಾಲೋನಿಯ ನಿವಾಸಿ ಹರ್ಷ ಎಂಬಾತನಿಂದ ಹತ್ಯೆಗೀಡಾಗಿದ್ದಾರೆ. ಕಂಠಪೂರ್ತಿ ನಶೆ ಏರಿಸಿದ್ದ ಹರ್ಷ ಕುಡಿತದ ಅಮಲಿನಲ್ಲಿ ಕ್ಯಾಶಿಯರ್ ಸಂತೋಷ್ ಜೊತೆ ಕ್ಷುಲ್ಲಕ ಕಾರಣಕ್ಕೆ ಜಗಳ ಮಾಡಿದ್ದಾನೆ. ಇಬ್ಬರ ನಡುವೆ ಮಾತಿಗೆ ಮಾತು ಬೆಳೆದು ಪರಿಸ್ಥಿತಿ ವಿಕೋಪಕ್ಕೆ ಹೋಗಿದೆ. ಇದರಿಂದ ಹರ್ಷ ಬಿಯರ್ ಮಗ್ನಿಂದ ಸಂತೋಷ್ನ ತಲೆ ಮತ್ತು ಕುತ್ತಿಗೆಗೆ ಬಲವಾಗಿ ಇರಿದಿದ್ದಾನೆ. ತೀವ್ರ ರಕ್ತಸ್ರಾವವಾಗಿ ಗಾಯಾಳು ಸಂತೋಷ್ ಜೀವ ಕಳೆದುಕೊಂಡಿದ್ದಾರೆ ಎನ್ನಲಾಗಿದೆ. ಘಟನೆ ನಡೆದ ಕೆಲವೇ ಕ್ಷಣದಲ್ಲಿ ಹೋಟೆಲ್ ಮಾಲೀಕ ತನ್ನ ಕಾರಿನಲ್ಲಿ ಸಂತೋಷ್ನನ್ನ ಕುಶಾಲನಗರ ಸರ್ಕಾರಿ ಆಸ್ಪತ್ರೆಗೆ ಕರೆದೊಯ್ದು ಪ್ರಥಮ ಚಿಕಿತ್ಸೆ ಕೊಡಿಸಿ ಹೆಚ್ಚಿನ ಚಿಕಿತ್ಸೆಗಾಗಿ ಆಂಬ್ಯುಲೆನ್ಸ್ ಮೂಲಕ ಮಡಿಕೇರಿಯ ಜಿಲ್ಲಾಸ್ಪತ್ರೆಗೆ ಕರೆದೊಯ್ಯುವಾಗ ಸುಂಟಿಕೊಪ್ಪ ಸಮೀಪ ಪ್ರಾಣ ಪಕ್ಷಿ ಹಾರಿ ಹೋಗಿದೆ ಎನ್ನಲಾಗಿದೆ. ಆರೋಪಿ ಹರ್ಷನನ್ನ ಬಂಧಿಸಿರುವ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಸಂತೋಷನ ಮೃತದೇಹದ ಮರಣೋತ್ತರ ಪರೀಕ್ಷೆ ಮಡಿಕೇರಿಯ ಜಿಲ್ಲಾಸ್ಪತ್ರೆಯಲ್ಲಿ ಸೋಮವಾರ ನಡೆಸಿ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಿದರು. ಸೋಮಪೇಟೆ ತಾಲೂಕಿನ ಶಾಂತಳ್ಳಿ ಸಮೀಪದ ಬೆಟ್ಟದಳ್ಳಿ ಗ್ರಾಮದಲ್ಲಿ ಸಂಜೆ ಅಂತ್ಯಕ್ರಿಯೆ ನೆರವೇರಿಸಲಾಯಿತು. ಡಿವೈಎಸ್ಪಿ ಆರ್ಬಿ ಗಂಗಾಧರಪ್ಪ ನೇತೃತ್ವದಲ್ಲಿ ತನಿಖಾ ತಂಡ ರಚಿಸಲಾಗಿದ್ದು ತನಿಖೆ ಕೈಗೊಳ್ಳಲಾಗಿದೆ. ಸ್ಥಳಕ್ಕೆ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಸುಂದರರಾಜ್, ವೃತ್ತ ನಿರೀಕ್ಷಕ ಪ್ರಕಾಶ್, ಬೆರಳಚ್ಚು ತಜ್ಞರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ಕುಶಾಲನಗರ ಪುರಸಭೆ ವತಿಯಿಂದ ನಮ್ಮ ನಡೆ ಮತಗಟ್ಟೆ ಕಡೆ ಎಂಬ ಕಾರ್ಯಕ್ರಮದ ಅಂಗವಾಗಿ ಪಟ್ಟಣದಲ್ಲಿ ಬೈಕ್ ಜಾಥಾದ ಮೂಲಕ ಮತದಾನದ ಬಗ್ಗೆ ಜಾಗೃತಿ ಮೂಡಿಸಿದರು. ಕೊಡಗು ಜಿಲ್ಲಾ ಸ್ವೀಪ್ ಸಮಿತಿ ಮತ್ತು ಕುಶಾಲನಗರ ತಾಲೂಕು ಸ್ವೀಪ್ ಸಮಿತಿ ಹಾಗೂ ಪುರಸಭೆ ಕುಶಾಲನಗರ ಇವರ ವತಿಯಿಂದ ನಮ್ಮ ನಡೆ ಮತಗಟ್ಟೆಯ ಕಡೆ ಎಂಬ ಕಾರ್ಯಕ್ರಮದ ಅಂಗವಾಗಿ ಕುಶಾಲನಗರ ಪಟ್ಟಣದ ಬೈಚನಹಳ್ಳಿ ಶ್ರೀ ಮಾರಿಯಮ್ಮ ದೇವಾಲಯದ ಮುಂಭಾಗದಿಂದ ಪ್ರಮುಖ ಬೀದಿಗಳಲ್ಲಿ ಬೈಕ್ ಜಾಥಾದ ಮೂಲಕ ಮತದಾನದ ಬಗ್ಗೆ ಜಾಗೃತಿ ಮೂಡಿಸಿದರು. ಜಿಎಂಪಿ ಶಾಲಾ ಮೈದಾನದಲ್ಲಿ ಮತದಾರರ ಪ್ರತಿಜ್ಞಾ ವಿಧಿ ಬೋಧಿಸಿದರು. ಇದೇ ಸಂದರ್ಭದಲ್ಲಿ ಪುರಸಭೆಯ ಮುಖ್ಯಾಧಿಕಾರಿ ಕೃಷ್ಣ ಪ್ರಸಾದ್, ಆರೋಗ್ಯ ನಿರೀಕ್ಷಕರಾದ ಉದಯ್, ತಾಲೂಕು ಪಂಚಾಯಿತಿ ಸಹಾಯಕ ನಿರ್ದೇಶಕರಾದ ರಾಕೇಶ್ ಸೇರಿದಂತೆ ಪುರಸಭೆಯ ಸಿಬ್ಬಂದಿ ವರ್ಗ ಹಾಗೂ ಪೌರ ಕಾರ್ಮಿಕರು ಮತ್ತು ಸಾರ್ವಜನಿಕರು ಉಪಸ್ಥಿತರಿದ್ದರು. ನಮ್ಮ ದೇಶದ ಪ್ರಜಾಸತ್ತಾತ್ಮಕ ಸಂಪ್ರದಾಯಗಳು ಮತ್ತು ಮುಕ್ತ ನ್ಯಾಯಸಮ್ಮತ ಮತ್ತು ಶಾಂತಿಯುತ ಚುನಾವಣೆಗಳ ಜನತೆಯನ್ನು ಎತ್ತಿ ಹಿಡಿಯುತ್ತೇವೆಂದು ಮತ್ತು ಪ್ರತಿಯೊಂದು ಚುನಾವಣೆಯಲ್ಲಿ ನಿರ್ಭೀತರಾಗಿ ಮತ್ತು ಧರ್ಮ ಜನಾಂಗ ಜಾತಿ ಮತ ಭಾಷೆ ಅಥವಾ ಯಾವುದೇ ಪ್ರೇರೇಪಣೆಗಳ ದಾಕ್ಷಿಣ್ಯಗಳಿಂದ ಪ್ರಭಾವಿತರಾಗದೆ ಮತ ಚಲಾಯಿಸುತ್ತೇವೆಂದು ಈ ಮೂಲಕ ಪ್ರತಿಜ್ಞೆ ಸ್ವೀಕರಿಸುತ್ತೇವೆ. ಎಲ್ರಿಗೂ ಧನ್ಯವಾದ. ಕೊಡಗು ಜಿಲ್ಲಾ ಸ್ವೀಪ್ ಸಮಿತಿ ಮತ್ತು ತಾಲೂಕು ಸ್ವೀಪ್ ಸಮಿತಿ ಹಾಗೂ ಕುಶಾಲನಗರ ಪುರಸಭೆ ವತಿಯಿಂದ ನಮ್ಮ ನಡೆ ಮತಗಟ್ಟೆ ಕಡೆ ಅನ್ನೋ ಒಂದು ಕಾರ್ಯಕ್ರಮವನ್ನು ಇದೀಗ ಹಮ್ಮಿಕೊಂಡು ಎಲ್ಲ ಮತಗಟ್ಟೆಗಳಲ್ಲಿ ಚುನಾವಣಾ ಧ್ವಜವನ್ನು ಆರಿಸುವ ಮೂಲಕ ಇವತ್ತು ಒಂದು ಕಾರ್ಯಕ್ರಮವನ್ನು ನಿರ್ವಹಿಸಿದ್ದೇವೆ. ಇದರ ಉದ್ದೇಶ ಏನಂತ ಹೇಳಿದ್ರೆ ಪ್ರತಿಯೊಬ್ಬರು ಕೂಡ ತಮ್ಮದೇ ಆದಂಥ ಒಂದು ಮತದಾನದ ಹಕ್ಕನ್ನು ಹೊಂದಿರ್ತಾರೆ. ದಯವಿಟ್ಟು ಎಲ್ಲರೂ ಕೂಡ ಮತದಾನದಲ್ಲಿ ಭಾಗವಹಿಸಬೇಕು, ಕಡ್ಡಾಯವಾಗಿ ಮತದಾನ ಮಾಡಬೇಕು. ಪ್ರಜಾಪ್ರಭುತ್ವವನ್ನು ಬಲಪಡಿಸೋದು ಅಂತ ಹೇಳಿದ್ರೆ ಅದು ಮತದಾನದಿಂದ ಮಾತ್ರ ಸಾಧ್ಯ. ದಯವಿಟ್ಟು ಎಲ್ಲ ಮತದಾರರು ಕಡ್ಡಾಯವಾಗಿ ಬಂದು ಮತವನ್ನು ಚಲಾಯಿಸಿ ತಮ್ಮ ಹಕ್ಕನ್ನು ಚಲಾಯಿಸುವ ಮೂಲಕ ಪ್ರಜಾಪ್ರಭುತ್ವವನ್ನು ಕಟ್ಟುವಂಥ ಒಂದು ವ್ಯವಸ್ಥೆಯನ್ನು ಮಾಡಬೇಕು. ಎಲ್ಲರೂ ಕೂಡ ಚುನಾವಣೆಯಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ಸಂದರ್ಭದಲ್ಲಿ ಧನ್ಯವಾದಗಳು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ಕುಶಾಲನಗರ ಪಟ್ಟಣದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯಾದ ಯದುವೀರ್ ಒಡೆಯರ್ ಪರ ಬಿರುಸಿನ ಮತ ಪ್ರಚಾರ ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಅವರ ಭಾವಚಿತ್ರಕ್ಕೆ ಹಾಲಿನ ಅಭಿಷೇಕ ಮಾಡಿದರು. ಕುಶಾಲನಗರ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದ ವತಿಯಿಂದ ಕೊಡಗು ಮೈಸೂರು ಲೋಕಸಭಾ ಅಭ್ಯರ್ಥಿ ಯದುವೀರ್ ಪರ ಮತ ಪ್ರಚಾರ ಕಾರ್ಯ ಆರಂಭಿಸಿದರು.
ಬೈಚನಹಳ್ಳಿ ಮಾರಮ್ಮ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿದ ಎರಡು ಪಕ್ಷಗಳ ಮುಖಂಡರು, ಕಾರ್ಯಕರ್ತರು ಪ್ರಧಾನಿ ನರೇಂದ್ರ ಮೋದಿ ಭಾವಚಿತ್ರಕ್ಕೆ ಹಾಲಿನ ಅಭಿಷೇಕ, ಪುಷ್ಪಾರ್ಚನೆ ಮಾಡಿ ಪ್ರಚಾರ ಕಾರ್ಯಕ್ಕೆ ಚಾಲನೆ ನೀಡಿದರು. ಇದೇ ಸಂದರ್ಭ ಮಾತನಾಡಿದ ನಗರ ಬಿಜೆಪಿ ಅಧ್ಯಕ್ಷ ಎಂಎಂ ಚರಣ್, ದೇಶದ ಪ್ರಜೆಗಳನ್ನು ತನ್ನ ಪರಿವಾರದಂತೆ ಕಾಣುವ, ದಿನದಲ್ಲಿ 15 ಗಂಟೆ ಕೆಲಸ ನಿರ್ವಹಿಸುವ ಮೋದಿಯಂತಹ ವ್ಯಕ್ತಿ ಮತ್ತೆ ಪ್ರಧಾನಿಯಾಗಬೇಕು. ಅದಕ್ಕಾಗಿ ಮಿತ್ರ ಪಕ್ಷದೊಡನೆ ಮಹಾಪ್ರಚಾರ ಅಭಿಯಾನ ಆರಂಭಿಸಲಾಗಿದೆ. ಈ ಕ್ಷೇತ್ರದ ಅಭ್ಯರ್ಥಿ ಯದುವೀರ್ ಅವರು ಪ್ರಜೆಗಳ ಸೇವೆಗೆ ಹೆಸರಾದ ರಾಜಮನೆತನದವರಾಗಿದ್ದು, ಅವರ ಗೆಲುವು ಕೂಡ ಪ್ರಜೆಗಳಿಗೆ ಅಗತ್ಯವಿದೆ ಎಂದರು. ನಗರ ಜೆಡಿಎಸ್ ಅಧ್ಯಕ್ಷ ಚಂದ್ರು ಮಾತನಾಡಿ, ತನ್ನ ವಿಶೇಷ ನಿರ್ಣಯಗಳು, ಜನಪರ ಯೋಜನೆ, ಅಭಿವೃದ್ಧಿಗಳಿಂದ ಇಡೀ ಪ್ರಪಂಚವೇ ಭಾರತದತ್ತ ತಿರುಗಿ ನೋಡುವಂತೆ ಮಾಡಿದಂತಹ ಪ್ರಬುದ್ಧ ಪ್ರಧಾನಿ ನರೇಂದ್ರ ಮೋದಿ ಮತ್ತೊಮ್ಮೆ ದೇಶದ ಪ್ರಧಾನಿಯಾಗಬೇಕು. ಈ ನಿಟ್ಟಿನಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರ ಇಚ್ಛೆಯಂತೆ ಎರಡು ಪಕ್ಷದವರು ಸಹೋದರರಂತೆ ಈ ಚುನಾವಣೆಯ ಗೆಲುವಿಗೆ ಕಾರ್ಯನಿರ್ವಹಿಸಿದ್ದೇವೆ ಎಂದರು. ಇದೇ ಸಂದರ್ಭ ಬಿಜೆಪಿ ಮುಖಂಡ ಪುರಸಭಾ ಸದಸ್ಯರಾದ ಅಮೃತ್ ರಾಜ್ ಮಾತನಾಡಿದರು. ಇದೇ ಸಂದರ್ಭ ಬಿಜೆಪಿ ಜೆಡಿಎಸ್ ಪಕ್ಷದ ಪ್ರಮುಖರಾದ ಗೌತಮ್, ಬಿಎಲ್ ಜಗದೀಶ್, ಎಂಡಿ ಕೃಷ್ಣಪ್ಪ, ಎಚ್ಎಸ್ ಅಶೋಕ್, ಮಧುಸೂದನ್, ಎಂಬಿ ಸುರೇಶ್, ಪುಂಡರೀಕಾಕ್ಷ, ಗಣಪತಿ, ಶಿವಕುಮಾರ್, ಚಿನ್ನಪ್ಪ, ಸರಳ, ವಿನೀತ್, ಶ್ರೀಕಾಂತ್, ಸಂತೋಷ್, ಮನೋಜ್, ವಿನಾಯಕ, ಗಣೇಶ್, ಯಲ್ಲಪ್ಪ, ಮಂಜು, ಪ್ರಸನ್ನ, ಅಭಿಷೇಕ್ ಮತ್ತಿತರರು ಇದ್ದರು. भारतीय जनता पार्टी की, जेडीएस की, नरेंद्र मोदी जी की, अमित शाह जी की, देवेगौडರಿಗೆ, ಕುಮಾರಣ್ಣನಿಗೆ, बोलो भारत माता की. ದೇವಸ್ಥಾನದಿಂದ ಬೈಚನಹಳ್ಳಿ ಭಾಗದಿಂದ ನಾವು ನಮ್ಮ ಮಹಾ ಸಂಪರ್ಕ ಅಭಿಯಾನವನ್ನು ಸ್ಟಾರ್ಟ್ ಮಾಡಿದ್ದೇವೆ. ಇದರ ಮೂಲ ಉದ್ದೇಶ ಏನಂತಂದರೆ ಮನೆ ಮನೆಗೆ ತೆರಳಿ ಮತದಾರರ ಹತ್ರ ಭಾರತೀಯ ಜನತಾ ಪಕ್ಷನ ಅತಿ ಹೆಚ್ಚಿನ ಮತದಿಂದ ಗೆಲ್ಲಿಸಬೇಕು ಅಂತ ಹೇಳುವಂಥ ಒಂದು ದೃಷ್ಟಿಕೋನವನ್ನು ಇಟ್ಕೊಂಡು ಇವತ್ತು ಕುಶಾಲನಗರದಿಂದ ಬೈಚನಹಳ್ಳಿಯಿಂದ ನಾವು ನಮ್ಮ ಅಭಿಯಾನ ಸ್ಟಾರ್ಟ್ ಮಾಡಿದ್ದೀವಿ. ದಿನದ 14ರಿಂದ 15 ಗಂಟೆ ನಮ್ಮ ಇಳಿ ವಯಸ್ಸಿನಲ್ಲಿ ಕೆಲಸ ಮಾಡುವಂಥ ನರೇಂದ್ರ ಮೋದಿಯವರು ನಮ್ಮ ದೇಶದ ಎಲ್ಲ ಪ್ರಜೆಗಳು ನನ್ನ ಪರಿವಾರ ಅಂತ ಹೇಳುವಂಥ ಸಂದರ್ಭದಲ್ಲಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ನಾವು ಯುವಕರಿರ್ಬೋದು, ಮತದಾರರಿರ್ಬೋದು, ಅವರಿಗೆ ಸಾಥ್ ಕೊಡುವಂಥ ಕೆಲಸ ನಾವು ಮಾಡಬೇಕು. ಇಲ್ಲದಿದ್ದರೆ ನಮ್ಮ ಮುಂದಿನ ದಿನಗಳಲ್ಲಿ ನಾವು ಹಿಂದೆಂದೂ ಕಂಡರಿಯಂಥ ಪ್ರೈಮ್ ಮಿನಿಸ್ಟರ್ ನಾವು ಇವತ್ತು ಕಂಡಿದ್ದೀವಿ. ಮುಂದೆ ಬರ್ತಾರೆ ಅಂತ ಹೇಳುವಂಥ ಬಗ್ಗೆನೂ ನಮಗೆ ಗೊತ್ತಿಲ್ಲ. ಆದರೆ ಬರುವಂಥ 10 ವರ್ಷ ಯಾವುದೇ ಒಂದು ದುರಾಡಳಿತದ, ಯಾವುದೇ ಭ್ರಷ್ಟಾಚಾರ ರಹಿತ ಆರೋಪ ಇಲ್ಲದೆ ಅವರ ಸಂಪುಟ ಸಹೋದ್ಯೋಗಿಗಳನ್ನು ಕೂಡ ಯಾವುದೇ ಭ್ರಷ್ಟಾಚಾರದಲ್ಲಿ ಸಿಲುಕದಂತೆ ನೋಡಿಕೊಂಡು ಉತ್ತಮ ಸ್ಥಿತಿಯಲ್ಲಿ ತಗೊಂಡೋಗಿರುವಂಥ ನರೇಂದ್ರ ಮೋದಿಯವರು ಮತ್ತೊಮ್ಮೆ ಪ್ರಧಾನಿಯಾಗಬೇಕು ಅಂತ ಹೇಳುವಂಥ ದೃಷ್ಟಿಕೋನದಲ್ಲಿ ಇವತ್ತು ಮಾರಮ್ಮ ದೇವಸ್ಥಾನದಿಂದ ನಾವು ನಮ್ಮ ಅಭಿಯಾನ ಸ್ಟಾರ್ಟ್ ಮಾಡಿದ್ದೀವಿ. ಅದರ ಜೊತೆಗೆ ನಮ್ಮ ಮಿತ್ರಪಕ್ಷವಾದ ಕೊಯಲೇಷನ್ ಗೌರ್ಮೆಂಟ್ ಅಂತ ಕೊಯಲೇಷನ್ JDS ಅವರು ಕೂಡ ನಮ್ಮ ಜೊತೆ ಇವತ್ತು ಭಾಗಿಯಾಗ್ತಾ ಇದ್ದಾರೆ. ನಮ್ಮ ಕ್ಯಾಂಡಿಡೇಟ್ ಆದ ಯದುವೀರ್ ಅವರು ಕೂಡ ಒಂದು ಉತ್ತಮ ಕ್ಯಾಂಡಿಡೇಟ್ ಆಗಿದ್ದಾರೆ. ಬಹಳ ವಿದ್ಯಾವಂತರು ಇದ್ದಾರೆ. ಕಾಂಗ್ರೆಸ್ ಅವರು ಇದನ್ನು ಪದೇ ಪದೇ ಆರೋಪ ಮಾಡ್ತಿದ್ದಾರೆ, AC ರೂಮಲ್ಲಿ ಕೂತ್ಕೊಂಡು ಇವರು ರಾಜಕೀಯ ಮಾಡ್ತಾರ ಅಂತ. ಅವ್ರು ಆಲ್ರೆಡಿ ತಮ್ಮ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಒಂದು ಆಫೀಸನ್ನು ಗೆದ್ದ ನಂತರ ಮಡಿಕೇರಿಯಲ್ಲಿ ಒಂದು ಆಫೀಸ್ ಓಪನ್ ಮಾಡ್ತೀನಿ, ಮೈಸೂರಲ್ಲಿ ಭಾಗದಲ್ಲೂ ಒಂದು ಆಫೀಸ್ ಓಪನ್ ಮಾಡ್ತೀನಿ, ನಿರಂತರವಾದ ಜನಗಳ ಜೊತೆ ಸಂಪರ್ಕವನ್ನು ಇಟ್ಕೊಳ್ತೀನಿ ಅಂತ ಹೇಳುವಂಥ ಒಂದು ಮಾತನ್ನು ಕೂಡ ಹೇಳಿದ್ದಾರೆ. ಹಾಗೆ ರಾಜಮನೆತನ ಅಂತ ಹೇಳುವಂಥದ್ದು ಪ್ರಜೆಗಳಿಗೆ ಯಾವತ್ತೂ ಸಿಗುವಂಥ, ಅವರು ಸೇವೆ ಮಾಡುವಂಥ ಒಂದು ವ್ಯವಸ್ಥೆ ಇರುವವರು, ಆ ಕುಟುಂಬದಿಂದ ಬಂದವರು ಯಾವತ್ತೂ ನಮ್ಮ ಸೇವೆ ಮಾಡೋಕ್ಕೆ ಅವರು ಸದಾ ಸಿದ್ಧರಿದ್ದಾರೆ ಅಂತ ಹೇಳುವಂಥ ಮಾತನ್ನು ಸಂಕುಲ ಹೇಳಿದ್ದೀನಿ. ಧನ್ಯವಾದ. ಇವತ್ತು BJP JDS ಹೊಂದಾಣಿಕೆ ಆಗಿರೋದು ಇವತ್ತು ನಮ್ಮ ಎಲ್ಲರ ಹಬ್ಬ ಅಂತ ಹೇಳ್ಕೋಬೋದು. ಇವತ್ತು ದೇಶದ ಪ್ರಮುಖ ನಾಯಕ ಅಂತ ಹೇಳಿದ್ರೆ ನರೇಂದ್ರ ಮೋದಿ ಅವರು ದೇಶವನ್ನು, ನಮ್ಮ ಭಾರತ ದೇಶವನ್ನು ಇಡೀ ಪ್ರಪಂಚದಲ್ಲೇ ಪ್ರತಿಯೊಬ್ಬರು ತಿರುಗಿ ನೋಡುವಂಥ ಇದನ್ನು ಸನ್ನಿವೇಶನ ಇವತ್ತು ತಂದು ಮಾಡಿದ್ದಾರೆ. ಪ್ರತಿಯೊಂದು ಎಕ್ಕರಿಗೂ ಒಳ್ಳೊಳ್ಳೆ ನಮ್ಮ ಯೋಜನೆಗಳನ್ನ ಹಾಕ್ಕೊಂಡು ದೇಶದ ಮುನ್ನಡೆಯಲ್ಲಿ ಮೋದಿಯವರು ನಮ್ಮ ಮುಂದಾಗಿದ್ದಾರೆ. ಹಾಗಾಗಿ ದೇವೇಗೌಡರು ಇಂಥ ಒಂದು ನಾಯಕ ನಮ್ಮ ದೇಶಕ್ಕೆ ಅವಶ್ಯಕತೆ ಅಂತ ಹೇಳ್ಬಿಟ್ಟು ಇವತ್ತು ಹೊಂದಾಣಿಕೆಯಾಗಿ ಎಲ್ಲರೂ ಸಹೋದರದ ರೀತಿಯಲ್ಲಿ ಇವತ್ತು ಜನಗಳ ಹತ್ರ ಮತಯಾಚನೆ ಮಾಡ್ತಾಯಿದ್ದೀವಿ. ಎಲ್ಲರೂ ಇವತ್ತು ಜನತಾ ಪಾರ್ಟಿಗೆ ವೋಟ್ ಹಾಕಿ ಯದುವೀರವ್ರನ್ನ ಗೆಲ್ಲಿಸ್ಕೊಡ್ಬೇಕು, ಮೋದಿಯವ್ರನ್ನ ಪ್ರಧಾನಮಂತ್ರಿ ಮಾಡ್ಕೋಬೇಕು ಅಂತ ಈ ಮೂಲಕ ಹೇಳ್ತಾರೆ. ಭಾರತೀಯ ಜನತಾ ಪಾರ್ಟಿ ಕುಶಾಲನಗರ ಇವತ್ತು ನಾವು ಮಹಾಸಂಪರ್ಕ ಅಭಿಯಾನವನ್ನು ಪ್ರಾರಂಭಿಸಿದ್ದೇವೆ. ಮಾರಿಯಮ್ಮ ದೇವಸ್ಥಾನದಿಂದ ನಾವು ನೂರಾರು ಕಾರ್ಯಕರ್ತರು ಇವತ್ತು ಮುಖ್ಯ ರಸ್ತೆಯಲ್ಲಿ ಒಂದು ಅಭಿಯಾನವನ್ನು ಮಾಡ್ತಾ ಇದ್ದೇವೆ. ನರೇಂದ್ರ ಮೋದಿ ಅವರಿಗೆ ನಾವು ಸ್ಥಾನವನ್ನು ಕಲ್ಪಿಸಲು ಸುಮಾರು 400ಕ್ಕಿಂತ ಹೆಚ್ಚು ಸ್ಥಳಗಳಲ್ಲಿ ವಿಜಯಶೀಲನಾಗಿ ಮಾಡಲು ಪ್ರಯತ್ನ ಪಡ್ತಾ ಇದ್ದೇವೆ. ಬೂತ್ ಗೆದ್ದರೆ ಆ ಒಂದು ಕಾನ್ಸ್ಟಿಟ್ಯೂನ್ಸಿ ಗೆದ್ದರೆ ದೇಶ ಗೆಲ್ಲುತ್ತೆ ಅನ್ನೋದು ನಮ್ಮ ಒಂದು ವಾಡಿಕೆ. ಈ ನಿಟ್ಟಿನಲ್ಲಿ ನಾವು ಕೆಲಸವನ್ನು ಮಾಡ್ತಾ ಇದ್ದೇವೆ. ನಮ್ಮ ವಿರೋಧ ಪಕ್ಷ ಕಾಂಗ್ರೆಸ್ನವರು
ಒಂದು 280 ಸ್ಥಾನಗಳಲ್ಲಿ ಅಷ್ಟೇ ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ಅವರೊಂದು 20ರಿಂದ 30 ಸ್ಥಾನವನ್ನು ಪಡೆದುಕೊಳ್ಳೋದು ಒಂದು ಆಗುವುದೇ ಇಲ್ಲ. ಈ ಒಂದು 30 ಸೀಟನ್ನ ತಗೊಂಡು ನಾನು ತಿಂಗಳಿಗೆ 1 ಲಕ್ಷ ಗ್ಯಾರಂಟಿಯನ್ನು ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಇದು ಎಷ್ಟು ಸಮಂಜಸ? ಜನರಿಗೆಲ್ಲ ತಪ್ಪುದಾರಿಗಳಿಂದ ಪ್ರತಿಯೊಂದು ಸ್ತರದಲ್ಲೂ ಸುಳ್ಳನ್ನೇ ಹೇಳ್ಕೊಂಡು ಬರ್ತಿರುವ ಈ ಕಾಂಗ್ರೆಸ್ನ ನಾವು ಕಿತ್ತೊಗಿಬೇಕು. ಯಾವುದೇ ಒಂದು 1 ಲಕ್ಷ ಕೊಡಲಿಕ್ಕೆ ಸಾಧ್ಯನೇ ಇಲ್ಲ. ಜನರನ್ನು ಸ್ವಾವಲಂಬಿ ಮಾಡುವುದನ್ನು ಬಿಟ್ಟು ಅವರು ಅವಲಂಬಿತರನ್ನಾಗಿ ಮಾಡ್ತಿರೋದು ಎಷ್ಟು ಸರಿ, ಇದನ್ನೆಲ್ಲ ನಾವು ಆಲೋಚನೆ ಮಾಡಿ ಮುಂದಿನ ದಿನಗಳಲ್ಲಿ ನಮ್ಮ ಓಟನ್ನು ಚಲಾಯಿಸುವ ಮೂಲಕ ಉತ್ತರವನ್ನು ಕೊಡಬೇಕು ಅಂತ ಕೇಳ್ಕೊಳ್ತೇನೆ. ಧನ್ಯವಾದ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ಕುಶಾಲನಗರ ಪಟ್ಟಣದಲ್ಲಿ ಜೆಸಿ ಕುಶಾಲನಗರ ಕಾವೇರಿ ಘಟಕದ ವತಿಯಿಂದ ಮಕ್ಕಳಿಗೆ ಬೇಸಿಗೆ ಶಿಬಿರ ಕಾರ್ಯಕ್ರಮಕ್ಕೆ ಜೆಸಿ ಅಧ್ಯಕ್ಷರಾದ ಜಗದೀಶ್ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು. ಜೆಸಿ ಕುಶಾಲನಗರ ಕಾವೇರಿ ಘಟಕದ ವತಿಯಿಂದ 7 ದಿನದ ಗೋಲ್ಡನ್ ವೀಕ್ ಎಂಬ ಬೇಸಿಗೆ ಶಿಬಿರದ ಉದ್ಘಾಟನೆಯನ್ನ ಬೈಪಾಸ್ ರಸ್ತೆಯಲ್ಲಿರುವ ವಾಸವಿ ಮಹಲ್ನಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಅಧ್ಯಕ್ಷತೆಯನ್ನ ಘಟಕದ ಅಧ್ಯಕ್ಷರಾದ ಜೆಸಿ ಜಗದೀಶ್ ಅವರು ವಹಿಸಿದ್ದರು. ಉದ್ಘಾಟನೆಯನ್ನ ಮುಖ್ಯ ಅತಿಥಿಗಳಾದ ಜೆಸಿ ಕುಶಾಲನಗರ ಕಾವೇರಿಯ ಪೂರ್ವ ಅಧ್ಯಕ್ಷರು ಜೆಎಫ್ಎಫ್ ರಾಜೇಂದ್ರ ರವರು ನೆರವೇರಿಸಿದರು. ವೇದಿಕೆಯಲ್ಲಿ ಗೌರವಾತಿಥಿಗಳಾಗಿ ಘಟಕದ ಪೂರ್ವಾಧ್ಯಕ್ಷರಾದ ಜೆಸಿ ಕೆ ಪ್ರವೀಣ್, ನಿಕಟ ಪೂರ್ವಾಧ್ಯಕ್ಷರಾದ ಜೆಸಿ ರಜನಿಕಾಂತ್, ಘಟಕದ ಕಾರ್ಯದರ್ಶಿ ಮತ್ತು ಕಾರ್ಯಕ್ರಮದ ತರಬೇತುದಾರರಾದ ಜೆಸಿ ತೇಜ ದಿನೇಶ್, ವಲಯ 14ರ ಜೆಜೆಸಿ ಚೇರ್ಮನ್ ಆದಂತಹ ಜೆಸಿ ಪ್ರಶಾಂತ್ ಕೆಡಿ ಅವರು ವಹಿಸಿದ್ದರು. ಜೊತೆಗೆ ಈ ರೀತಿ ಕಾರ್ಯಕ್ರಮ ನಾವು ಬಹಳ ವರ್ಷಗಳಿಂದ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಕಾರಣಾಂತರಗಳಿಂದ ಇರಲಿಲ್ಲ, ಈ ವರ್ಷ ಶುರು ಮಾಡಿದ್ದೀವಿ. ತಾವೆಲ್ಲರೂ ಇನ್ನೂ ಇದಕ್ಕೆ ಕೈ ಜೋಡಿಸಿ ಈ ಒಂದು ಶಿಬಿರನ ಯಶಸ್ವಿ ನಡೆಸ್ಕೊಟ್ಟು ಮಾಡಿಕೊಡ್ಬೇಕು ಅಂತ ಹೇಳ್ತಾ ಮಾತಾಡ್ತೀನಿ. ಹೆಚ್ಚು ವರ್ಷ ಇರುವಂಥ ಒಂದು ಸಂಸ್ಥೆಗಳಲ್ಲಿ ಜೆಸಿಐ ಕೂಡ ಒಂದು 105ಕ್ಕಿಂತ ಹೆಚ್ಚು ವರ್ಷ ಸಂಸ್ಥೆ ಸೇವೆ ಸಲ್ಲಿಸ್ತಾ ಇರುವಂಥದ್ದು ಒಂದು ಸಂಸ್ಥೆ. ಜೆಸಿ ಕುಶಾಲನಗರ ಕಾವೇರಿ 2022ರಲ್ಲಿ ಪ್ರಾರಂಭ ಆಗುತ್ತೆ. ಹಲವಾರು ವರ್ಷಗಳಿಂದ ಸಮಾಜಮುಖಿಯಾಗಿ ಬೇರೆ ಬೇರೆ ವಿವಿಧ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಬಂದಿದೆ. ಈ ವರ್ಷ 7 ದಿನದ ಒಂದು ಗೋಲ್ಡನ್ ವೀಕ್ ಅಂತ 7 ಡೇಸ್ ಗೋಲ್ಡನ್ ವೀಕ್ ಅಂತ ಹೇಳ್ಬಿಟ್ಟು ಮಕ್ಕಳಿಗೆ ತರಬೇತಿ ಶಿಬಿರ ಒಂದು ಪ್ರಾರಂಭಿಸ್ತಾ ಇದ್ದಾರೆ. ಒಂದು ಉತ್ತಮವಾದ ಕಾರ್ಯಕ್ರಮ. ಮಕ್ಕಳಿಗೆ ಲೀಡರ್ಶಿಪ್ ಕ್ವಾಲಿಟಿ ಇರ್ಬೋದು, ಅವರಿಗೆ ಎಫೆಕ್ಟಿವ್ ಆಗಿ ಮಾತಾಡೋದಕ್ಕೆ ಇರ್ಬೋದು, ಮಕ್ಕಳಿಗೆ ಆ್ಯಕ್ಟಿವಿಟೀಸ್ ಬೇರೆ ಬೇರೆ ರೀತಿ ಯೋಗದಿದೆ, ಮತ್ತು 7 ದಿನದ ಬೇರೆ ರೀತಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದಾರೆ. ಎಲ್ಲರೂ ಕೂಡ ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿ. ಇದೊಂದು ಒಳ್ಳೆ ಕಾರ್ಯಕ್ರಮ ಆಗುತ್ತೆ. ನಿಮಗೂ ಕೂಡ ಜೀವನದಲ್ಲಿ ಒಳ್ಳೆ ಮಟ್ಟಕ್ಕೆ ಬೆಳೆಯೋದಕ್ಕೆ ಇದು ಸಹಕಾರಿಯಾಗೋ ರೀತಿಯಲ್ಲಿ ಒಂದು ಕಾರ್ಯಕ್ರಮನ ರೂಪಿಸ್ಕೊಂಡಿದ್ದಾರೆ ಜೆಸಿ ಕುಶಾಲನಗರ ಕಾವೇರಿ ಘಟಕದ ವತಿಯಿಂದ. ನೀವೆಲ್ಲರೂ ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಸೇರೋಕ್ಕಿದ್ರೆ ಇವತ್ತು ನೀವು ಆ್ಯಕ್ಟಿವಿಟೀಸ್ನ ನೋಡಿ ನಾಳೆ ಅವರು ನಿಮ್ಮ ಜೊತೆಗೆ ಕರ್ಕೊಂಡ್ಬನ್ನಿ ಅಂತ ಹೇಳ್ತಾ ನಾನು ಒಂದೆರಡು ಮಾತನ್ನ ಮುಗಿಸ್ತೀನಿ. ಕೂಡ ಈ 7 ಡೇಸ್ ಗೋಲ್ಡನ್ ವೀಕ್ ಹೆಂಗೆ ಅಂದರೆ ನಿಮ್ಗೆ ಬೇರೆ ರೀತಿಯನ್ನು ತೊಗೊಂಡು ಹೋಗಲಿಕ್ಕೆ ಸಹಾಯ ಮಾಡುತ್ತೆ ಅಂತ ನಾನು ಭಾವಿಸಿದ್ದೀನಿ. ಒಳ್ಳೊಳ್ಳೆ ಆ್ಯಕ್ಟಿವಿಟೀಸ್ ಇದೆ. ಯೋಗ, ಭಜನೆ, ಶ್ಲೋಕದ ಜೊತೆಗೆ ಮೂವೀಸ್ ಹೇಳಿದ್ರೆ ಆ್ಯಕ್ಚುಲಿ ಇನ್ಸ್ಪಿರೇಷನಲ್ ಮೂವೀಸ್. ಯಾವ ಮೂವೀಸ್ ಅಲ್ಲ, ನೀವು ನೋಡ್ತಾ ಹೋದರೆ ಗೊತ್ತಾಗುತ್ತೆ. ನಾನು 2 ವಿಷಯನ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾವು ಆ್ಯಕ್ಚುಲಿ ಬೇಸಿಗೆ ಶಿಬಿರ ಅಂದರೆ ಏನಂದರೆ, ನಾನು ಓದ್ತಾ ಇರುವಾಗ ನಾವು ಒಂದು ಹಳ್ಳಿಯಲ್ಲಿ ಹುಟ್ಟಿ ಬೆಳೆದಿದ್ದು. ಬೇಸಿಗೆ ಶಿಬಿರ ಅಂದರೆ ನಮ್ಮಲ್ಲಿ ಮೆಣಸಿನ್ಕಾಯಿ ಬೆಳೀತಾ ಇದ್ದೀವಿ, ಹೋಗಿ ಕುಯ್ಯೋದು. ಅಯ್ಯೋ, ನಮಗೆಲ್ಲ ಅಜ್ಜನ ಮನೆಗೆ ಹೋಗೋದು ಒಂದು 15 ಸತಿ ಸಿಕ್ಕಿದ್ರೆ ಒಂಥರ ಪುಣ್ಯ. ನೀವೆಲ್ಲ ಪುಣ್ಯವಂತರು. ಆ ಥರ ಯಾರಿಗೂ ಇಲ್ಲ. ಈ ಮಧ್ಯದಲ್ಲಿ ಗ್ಯಾಪ್ ಸಿಕ್ಕಿದ್ರೆ ಒಂದು ಕೆರೆ ಇರ್ತಿತ್ತು, ಹೋಗಿ ಈಜಾಡ್ತಿದ್ರು. ಇದು ನಮ್ಮ ಬೇಸಿಗೆ ಶಿಬಿರ ಆಗ್ತಿತ್ತು. ಇಲ್ಲೂ ಕೂಡ ಅದೇ ಥರದ ಎಂಟರ್ಟೈನ್ಮೆಂಟ್ ಜೊತೆಗೆ ನೀವು ಭಾಗವಹಿಸಿ. ಎರಡನೇದು ಹೇಳ್ತಾ ಇದ್ರು, ಎಲ್ಲರಿಗೂ ಹಿಡನ್ ಟ್ಯಾಲೆಂಟ್ ಒಬ್ಬರೆಲ್ಲ ಒಬ್ರು ಇದ್ದೇ ಇರ್ತಾರೆ. ಹೋದಾಗ ಎಲ್ಲ ಕಡೆ ಹೇಳ್ತಾ ಇರ್ತೀವಿ. ಜಪಾನೀಸಲ್ಲಿ ಒಂದು ಮೀನಿದೆ, ಕೋಯ್ ಅಂತ ಕರೀತಾರೆ. ಅದು ಹೇಗೆ ಅಂದರೆ ಅದ್ರ ಮೇಲೆ ಅದನ್ನು ಕ್ರ್ಯಾಬ್ ಅಂತಲೂ ಕರೀತಾರೆ, ಜಪಾನೀಸ್ ಕ್ರ್ಯಾಬ್ ಅಂತ. ಅದ್ರ ಮೇಲೆ ತುಂಬ ವರ್ಷಗಳ ಕಾಲ ಸೈಂಟಿಸ್ಟ್ಗಳು ಪ್ರಯೋಗ ಮಾಡ್ತಾ ಬರ್ತಾರೆ. ಏನು ಪ್ರಯೋಗ ಆಗ್ತದೆ ಅಂದರೆ, ಆ ಮೀನು ಒಂದು ಅದು ಆ್ಯಕ್ಚುಲಿ ಹುಟ್ಟಿದಾಗ 1.2 ಇಂಚಸ್ ಮೀನನ್ನು ಬಕೆಟ್ ಹಾಕಿದರೆ ಅದು ಲೈಫ್ ಅಂದರೆ ಜೀವದ ಅವಧಿ ಒಳಗಡೆ ಅದು ಎಷ್ಟು ಬೆಳೀತದೆ ಅಂದರೆ, ಆ ಬಕೆಟ್ ಒಳಗಡೆ 2 ಇಂಚಸ್ ಬೆಳೀತದೆ. ಅದೇ ಮೀನನ್ನು ಸೇಮ್ ಮೀನು ಪುಟ್ ಇಂಟು ಟ್ಯಾಂಕಲ್ಲಿ ಹಾಕಿದರೆ ಅದು ನಿಮಗೆ 2ರಿಂದ 3 ಇಂಚಸ್ ಬೆಳೀತದೆ. ಅಂದರೆ ಅದು ಜೀವಿತಾವಧಿ ಉದ್ಯೋಗ. ಅದೇ ಮೀನನ್ನು ನೀವು ಕೆರೆಗೆ ಅಥವಾ ಹೊಳೆಗೆ ಅಲ್ಲಿ ಬೆಳೆಸಿದ್ರೆ 6 ಫೀಟ್ ಬೆಳೀತದೆ. ಸೊ ಇದೆಲ್ಲರಿಗೂ ಏನದು ನಿಲುಕದ್ದ ವಿಚಾರ ಆಗಿರುತ್ತೆ. ನಮ್ಮ ಲಾಜಿಕಿಗೆ ಸಿಗ್ತಾ ಇಲ್ಲ ಅಂತ ಸೈಂಟಿಸ್ಟ್ಗಳು ವರ್ಷಾನುಗಟ್ಟಲೆ ಪ್ರಯೋಗ ಮಾಡ್ತಾರೆ. ಕೊನೆಗೆ ಒಂದು ಕಲ್ತ್ಕೊಂಡಿಗೆ ಬರ್ತಾರೆ, ಏನು ಅಂತ ತಗೊಳ್ತಾರೆ. ನೋಡುವಾಗ ಅವಾಗ ಚೆನ್ನಾಗಿ ಒಂದು ಲೈನ್ ಬರ್ತಿದ್ದಾರೆ. ಮನುಷ್ಯ ಹೇಗೆ ಮೀನು ಹೇಗೆ ಯೋಚನೆ ಮಾಡುತ್ತೆ ಅಂದರೆ, ಅದ್ರದ್ದು
ಲಿಮಿಟೇಷನ್ಸ್ನ ಯೋಚನೆ ಮಾಡುತ್ತೆ. ನಾನು ಸ್ವಿಮ್ ಮಾಡ್ಲಿಕ್ಕೆ ಜಾಗ ಇರೋದೇ ಇಷ್ಟು, ಬಕೆಟ್ ಅಂದರೆ ಬಕೆಟ್, ಸೊ ನಾನು ಇಷ್ಟಕ್ಕೆ ಮಾತ್ರ ಸರ್ವೈವ್ ಆಗ್ಬೋದು, ಅದ್ರ ಮೇಲೆ ಬೆಳೆದು ನಮ್ಗೆ ಬದುಕೋಕ್ಕಾಗಲ್ಲ. ಸೇಮ್ ವೇ ಪಾಂಡ್ಗೆ ಹಾಕ್ತಾಗಲೂ ಹಂಗೆ ಆಗುತ್ತೆ. ಅದೇ ನೀವು ಒಳಗೆ ಹಾಕ್ತಾರೆ ಜಾಗ ಜಾಸ್ತಿ ಇರುತ್ತಲ್ಲ, ಅದು 6 ಫೀಟ್ ಜಾಸ್ತಿ ಬೆಳೆದ್ರೆ ನನಗೆಲ್ಲೂ ಲಿಮಿಟೇಷನ್ಸ್ ಇಲ್ಲ. ಇದು ನಮ್ಗೇನಾಗಿದೆ, ನಾವು ಏನು ಅರ್ಥ ಮಾಡ್ಕೋಬೇಕು ಅಂದರೆ ನಮಗೆಲ್ಲರಿಗೂ ಟ್ಯಾಲೆಂಟ್ ಇರುತ್ತೆ. ನಾವು ಒಂದು ಲಿಮಿಟೇಷನ್ಸ್ ಫಿಕ್ಸ್ ಮಾಡ್ಕೊಬಿಟ್ಟಿರ್ತೀವಿ, ನಾವು ಇಷ್ಟೇ, ನಾವು ಹಿಂಗೇನೆ ಅಂತ. ಹಂಗಲ್ವೇ ಇಲ್ಲ, ಅದು ಮೀರಿ ನಮ್ಮದು ಬೇರೆ ಇದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಒಬ್ರು ಯಾರಾದರೂ ಪ್ಲಾಟ್ಫಾರ್ಮ್. ಒಂದು ಮೇಯ್ನ್ ಏನಂದರೆ ನಿಮಗೆ ಅದೇ ಸ್ಕೂಲಿಗೆ ಹೋಗೋದು, ಅದೇ ಟೀಚರ್ಸು, ಫ್ರೆಂಡ್ಸು ಎಲ್ಲರನ್ನ ನೋಡಿ ನೀವು ಒಂದು ಕಂಫರ್ಟ್ ಝೋನ್ ಇರುತ್ತೆ ನಿಮಗೆ. ಹೇಗೆಂದರೆ ಸೇಮ್ ಫ್ಯಾಮಿಲಿ ಥರ, ಮನೆ ಥರನೇ ಅನಿಸ್ಬಿಟ್ಟಿರುತ್ತೆ. ಯಾರು ನೀವು ಹೊರಗಡೆ ಫ್ರೆಂಡ್ಸ್ ಮಾಡ್ಕೊಳ್ಳೋಕ್ಕೆ ಹೋಗಲ್ಲ. ಏನೋ ಒಂದು ಇನ್ನೊಬ್ರಿಗೆ ಯಾರೋ ಏನೋ ಒಂದು ಕ್ರಿಯೇಟಿವ್ ಆಗಿದೆ, ಯಾರಿಗೂ ಅದು ಏನೂ ಗೊತ್ತೇ ಇರೋಲ್ಲ. ಇಲ್ಲಿ ಹೇಗೆ ಅಂತ ಹೇಳಿದ್ರೆ ಡಿಫ್ರೆಂಟ್ ಸ್ಕೂಲಿಂದ, ಡಿಫ್ರೆಂಟ್ ಕಮ್ಯುನಿಟಿಯಿಂದ ಎಲ್ಲ ಒಂದು ಡಿಫ್ರೆಂಟ್ ಇದರಿಂದ ಬಂದು ಒಂದೇ ಪ್ಲೇಸಲ್ಲಿ ಇದ್ದು ಈಗ ನೀವು ಇದರಲ್ಲಿ ಎಷ್ಟೋ ಫ್ರೆಂಡ್ಸ್ ಮಾಡ್ಕೊಳ್ತೀರಾ, ಅವರಿಂದ ಏನೋ ಒಂದು ಕಲಿತೀರಾ. ಸೊ ಹೀಗೆ ಅದಕ್ಕೆ ಈ 7 days ಗೋಲ್ಡನ್ ವೀಕ್ ಒಂದು ಮೇನ್ ಪಾಯಿಂಟ್. ಅದಾದಮೇಲೆ ಇರೋದು ಈಗ ಫ್ರೈಡೇಸಲ್ಲಿ ಇರುವ ಹಾಗೆ ಯೋಗ ಆಗಿರ್ಬೋದು, ಪರ್ಸ್ನಾಲಿಟಿ ಡೆವಲಪ್ಮೆಂಟು, ಮೂವಿ ಆ್ಯಂಡ್ ಏನು ಡಿಬೇಟ್ ಆಗಿರ್ಬೋದು. ಸೊ ನಿಮ್ಮಲ್ಲಿರುವ ಹಿಡನ್ ಟ್ಯಾಲೆಂಟ್ ಯೋಗ ಇವೆಲ್ಲ ಸಣ್ಣ ಒಂದು ಲೈನಲ್ಲಿ ಹೇಳ್ತೀನಿ ಯೋಗ ಏನಕ್ಕೆ ಅಂತ. ಆ್ಯಸ್ ಅ ಹ್ಯೂಮನ್ ಏಜ್ ಗ್ರೂಪ್ ಇಲ್ಲ ಯೋಗಗೆ. ಈವನ್ ಇಟ್ ಮೇ ಬಿ ಲೈಕ್ ಫ್ರಮ್ ಚೈಲ್ಡ್ಹುಡ್, ನೀವು ಒಂದು 3-4 yearsಯಿಂದ ಯೋಗ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ, ಯೋಗ ಈಸ್ ಆಲ್ ಅಬೌಟ್ ಮೈಂಡ್, ಬಾಡಿ ಆ್ಯಂಡ್ ಸೋಲ್. ನಿಮ್ಮನ್ನು ಅದು ಫ್ಲೆಕ್ಸಿಬಲ್ ಮಾಡುತ್ತೆ ಆ್ಯಂಡ್ ಸ್ಟ್ರೆಂತ್ ಕೂಡ ಮಾಡುತ್ತೆ. ನಿಮ್ಮ ಬಾಡಿಯಲ್ಲಿರೋ ವೀಕ್ನೆಸ್ ನಿಮ್ಗೆ ಗೊತ್ತಾಗ್ತಾ ಬರುತ್ತೆ ಆ್ಯಂಡ್ ಈವನ್ ಸ್ಟ್ರೆಂತ್ ಕೂಡ ಗೊತ್ತಾಗ್ತಾ ಬರುತ್ತೆ. ದಟ್ ಈಸ್ ಯೋಗ. ಆ್ಯಂಡ್ ದೆನ್ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಅಂತ ಹೇಳಿದ್ರೆ ಇಟ್ ಇನ್ಕ್ಲೂಡ್ಸ್ ಎವ್ರಿಥಿಂಗ್. ದ ವೇ ವಿ ಸಿಟ್, ನಾವು ಇನ್ನೊಬ್ಬರ ಮುಂದೆ ನಮ್ಮನ್ನು ಹೇಗೆ ಪ್ರೆಸೆಂಟ್ ಮಾಡ್ಕೊಳ್ತೀವಿ ಆಗಿರ್ಬೋದು, ಒಂದು ಇಂಟರ್ವ್ಯೂ ಹೋಗುವಾಗ ನಾವು ಹೇಗೆ ರೆಡಿ ಆಗ್ತೀವಿ ಅಂತ ಇರ್ಬೋದು. ಇವಾಗ ನಾವು ಎಲ್ಲರೂ ಹೇಗೆ ತಿಳ್ಕೊಳ್ತೀವಿ ಅಂದರೆ, ಒಬ್ಬರು ಚಂದ ಕಾಸ್ಟ್ಲಿ ಬಟ್ಟೆ ಹಾಕಿಬಿಟ್ರೆ ಅವ್ರು ತುಂಬ ರಿಚ್ ಎಲ್ಲ ಅಂತ ಕೂಡ ಅದೆಲ್ಲ ಮ್ಯಾಟರ್. ನೀವು ಹಾಕುವ ಬಟ್ಟೆ 100 rupees ಆಗಿದ್ರೂ ಪರವಾಗಿಲ್ಲ. ದ ವೇ ಹೌ ವಿ ಪ್ರೆಸೆಂಟ್ ಆರ್ಸೆಲ್ಸ್ ಇನ್ ಫ್ರಂಟ್ ಆಫ್ ಅದರ್ಸ್, ದಟ್ ಮ್ಯಾಟರ್ಸ್ ಅ ಲಾಟ್. ಆಯಿತಾ? ಮತ್ತು ಮೂವಿ ಅಂತ ಹೇಳಿದರೆ ಗೊತ್ತಿಲ್ಲ, ಮಕ್ಕಳು ಯೋಚನೆ ಮಾಡ್ಬೋದು ಮೂವಿ ಅಂತ ಹೇಳಿದ್ರೆ 2.5 hours ಆರಾಮಾಗಿ ಎಂಜಾಯ್ ಮಾಡ್ಬೋದು ಅಂತ. ಅದಲ್ಲ, ನಮ್ಮಲ್ಲಿ ಕೂಡ ಮೂವಿ ಹೇಗೆ ಅಂದರೆ ಮೋಟಿವೇಶ್ನಲ್ ಮೂವೀಸ್ ಇರುತ್ತೆ. ಎಸ್ಪೆಷಲಿ ಅದರಿಂದಾಗಿ ನಾವು 12+ಗೆ ಅಂತಲೇ ನಾವು ಇಟ್ಟಿದ್ದು. ಸೊ ಆ ಮೂವಿಯಲ್ಲಿ ಏನಿರುತ್ತೆ, ಏನು ಅರ್ಥ ಆಗುತ್ತೆ, ಅದ್ರ ಬಗ್ಗೆ ಡಿಸ್ಕಸ್ ಮಾಡೋದಾಗಿರ್ಬೋದು. ಆ್ಯಂಡ್ ಈಗಿನ ಪ್ರೆಸೆಂಟ್ ಜನ್ರೇಷನಲ್ಲಿ ನಾವು ಮೀಡಿಯಾ ಆಗಿರ್ಬೋದು, ಸೋಷಿಯಲ್ ಮೀಡಿಯಾ, ಎಸ್ಪೆಷಲಿ ಸೋಷಿಯಲ್ ಮೀಡಿಯಾ ಅಥವಾ ಬೇರೆ ಏನಾದರೂ ಈಗ ನಾವು ಮೊಬೈಲ್ದು ಯೂಸೇಜ್ ಆಗಿರ್ಬೋದು, ಎಲ್ಲ ಅದ್ರ ಬಗ್ಗೆ ನಾವು ಡಿಬೇಟ್ ಮಾಡೋದಾಗಿರ್ಬೋದು. ಆ್ಯಂಡ್ ನಿಮ್ಮಲ್ಲಿ ಇರುವ ಟ್ಯಾಲೆಂಟ್, ಈಗ ಕೆಲವರಿಗೆ ನಾನು ಹೇಳೋದಾದರೆ ಏನಾದರೂ ಒಂದು ಟ್ಯಾಲೆಂಟ್, ದೇವರು ಎಲ್ಲರಿಗೂ ಒಂದು ಟ್ಯಾಲೆಂಟ್ ಕೊಟ್ಟಿರ್ತಾರೆ. ಮೇ ಬಿ ಲೈಕ್ ಸಿಂಗಿಂಗ್, ಡ್ರಾಯಿಂಗ್, ಡ್ಯಾನ್ಸಿಂಗ್, ವಾಟ್ ಎವರ್ ಇಟ್ ಇಸ್. ಬಟ್ ನಮಗೆ ಅದನ್ನು ಎಲ್ಲೂ ಹೊರಗಡೆ ಹಾಕೋಕ್ಕೆ ಚಾನ್ಸ್ ಸಿಗಲ್ಲ. ಬಿಕಾಸ್ ಸ್ಕೂಲಲ್ಲಿ ಒಂದು 60-70 ಮೆಂಬರ್ಸ್ ಇರುವಾಗ ಎಲ್ಲರಿಗೂ ಅದು ಚಾನ್ಸ್ ಸಿಕ್ಕೋದಿಲ್ಲ. ಸೊ ಇಲ್ಲಿ ಹೇಗೆ ಅಂತ ಹೇಳಿದ್ರೆ, ಯು ಹ್ಯಾವ್ ಎಲ್ಲ ಥರದ ಒಂದು ಎನ್ವಿರಾನ್ಮೆಂಟ್ ಎಷ್ಟು ಫ್ಲೆಕ್ಸಿಬಲ್ ಆಗಿದೆ ಅಂತಂದರೆ ನಿಮಗೆ ಏನು ಅನಿಸುತ್ತೆ ನೀವು ಅದನ್ನ ಹೇಳಿ. ನ್ಯೂಸ್ ಸಂಗಮಕ್ಕಾಗಿ ಧನ್ಯ, ಕುಶಾಲನಗರ. ಕುಶಾಲನಗರ ಪಟ್ಟಣದಲ್ಲಿ ಬಿಜೆಪಿ ಪಕ್ಷದ ಎಸ್ಟಿ ಮೋರ್ಚಾದ ಕಾರ್ಯಕರ್ತರ ಸಭೆ ಹಾಗೂ ಮತ ಪ್ರಚಾರವನ್ನ ವಿಧಾನ ಪರಿಷತ್ ಮಾಜಿ ಸದಸ್ಯರಾದ ಸಿದ್ದರಾಜುರವರ ಸಮ್ಮುಖದಲ್ಲಿ ಮನೆ ಪ್ರಚಾರ ಮಾಡಿದರು. ಕುಶಾಲನಗರ ಪಟ್ಟಣದ ಖಾಸಗಿ ಮಹಾಲಕ್ಷ್ಮಿ ರೆಸಿಡೆನ್ಸಿ ಸಭಾಂಗಣದಲ್ಲಿ ಬಿಜೆಪಿ ಪಕ್ಷದ ಎಸ್ಟಿ ಮೋರ್ಚಾದ ಕಾರ್ಯಕರ್ತರ ಸಭೆಯಲ್ಲಿ ಮೈಸೂರು ಕೊಡಗು ಲೋಕಸಭಾ ಚುನಾವಣೆಯ ಅಭ್ಯರ್ಥಿಯಾದ ಯದುವೀರ್ ಒಡೆಯರ್ ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಬೆಂಬಲಿಸುವ ನಿಟ್ಟಿನಲ್ಲಿ ವಿಧಾನ ಪರಿಷತ್ ಮಾಜಿ ಸದಸ್ಯರಾದ ಸಿದ್ದರಾಜು ಮತ್ತು ಶಿವಕುಮಾರ್, ಮೈಸೂರು ನಗರ ಹಾಗೂ ವಾಲ್ಮೀಕಿ ಜನಾಂಗದ ಧರ್ಮ ಕಾರ್ಯದರ್ಶಿಗಳಾದ ಅಪ್ಪಣ್ಣ, ಮೈಸೂರು ಮಹಾನಗರ ಪಾಲಿಕೆ ಮಾಜಿ ಅಧ್ಯಕ್ಷರಾದ ಶಿವಕುಮಾರ್ ಹಾಗೂ ಕೊಡಗು ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ಶ್ರೀಮತಿ ಮಂಜುಳಾ, ಕರ್ನಾಟಕ ರಾಜ್ಯ ಎಸ್ಟಿ ಮೋರ್ಚಾ ಕಾರ್ಯಕಾರಿ ಸದಸ್ಯರಾದ ಡಿಆರ್ ಪ್ರಭಾಕರ್, ಎಸ್ಟಿ ಮೋರ್ಚಾ ಜಿಲ್ಲಾಧ್ಯಕ್ಷರಾದ ಎಂಎಂ ಪರಮೇಶ್ವರ್, ಪುರಸಭೆ ಸದಸ್ಯರಾದ ಜಗದೀಶ್, ಗ್ರಾಮ ಪಂಚಾಯತ್ ಸದಸ್ಯರಾದ ಪ್ರವೀಣ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಯಾಕೆಂದರೆ ನಾವು SC ST ಮತಗಳನ್ನ ಯಾವಾಗ ನಾವು ಜೋಡಣೆ ಮಾಡ್ತೀವಿ ಆ ಪಕ್ಷ ನಾವು ಗೆಲ್ಲುವಂತ ಉದ್ದೇಶ ಇದೆ. ಇದರಲ್ಲಿ ನಮ್ಮ SC ST ಮತಗಳು ನಾವು ಯಾವ ಕಾರಣಕ್ಕೂ ನಾವು ಎಡಿಟ್ ಮಾಡೋದಿಲ್ಲ. ನಾವು ಎಷ್ಟು ಜೋಡಣೆ ಆಗ್ತದೆ, ಎಷ್ಟು ಸ್ವಲ್ಪ ಕೆಲವು ಸ್ಥಳೀಯ ಮುಖಂಡರಿಂದ ಈ ಮೇಲ್ವರ್ಗದ ಜನಾಂಗದವರು ಸ್ವಲ್ಪ ಒಬ್ಬರಾಗಿತ್ತು, ಆ ಜನಾಂಗದ ಸ್ವಲ್ಪ ಸೈಡಾಗಿ ನಿಂತಾರೆ, ಈ ನಮ್ಮ ಈ ಪಕ್ಷದ ಕೆಲಸ ಮಾಡಲ್ಲ, ಹಾಗೆ ಮಾಡೋದು. ಅದಕ್ಕಾಗಿ ನಮ್ಮ ಒಂದು ಮೋರ್ಚಾಗಳ ಮುಖಾಂತರ ಅವರನ್ನು ಸಂಘಟನೆ ಮಾಡೋದಕ್ಕೂ ಒಪ್ಪಿಕೊಡಬೇಕಾದಂತೂ ನಮ್ಮ ರಾಜ್ಯ ಸಂಸತ್ತಿನ ಮೇಲೆ ಇದೆ. ಹಾಗೆ ನನಗೆ ಸಂಬಂಧಪಟ್ಟಾಗೆ ನೀವು ನಿಮ್ಮ ಸ್ಥಳೀಯ ಮಟ್ಟದಲ್ಲಿ, ನಿಮ್ಮ ಸ್ಥಳೀಯ ಬೂತ್ಗಳಲ್ಲಿ ನಿಮ್ಮ ಆ ಸ್ಥಳೀಯ ಆ ಥರ ಎಲ್ಲಿ ಲೋಪದೋಷಗಳಾಗಿದ್ದಾವೆ, ನೀವು ಯಾವುದೇ ಮುಲಾಜಿಲ್ಲದೆ ನೀವು ಹೋಗಿ ಆ ಕಾರ್ಯಕರ್ತರ ಭೇಟಿ ಆಗೋದು, ಅವ್ರಿಗೆ ನೀವು ಬರೋಕ್ಕೆ ತುಂಬೋದು. ಯಾಕಂದರೆ ನಾವೀಗ ನಾವಿದ್ದೀವಿ, ನೀವು ಬೇರೆ ಇದು ಕಾಂಗ್ರೆಸ್ ಅವ್ರು ಬಂದು ನೀವು ಸಪೋರ್ಟ್ ಮಾಡ್ಬೋದು, ನಮ್ಮ BJP ಓಟ್ ಹಾಕುವಂಥ ಕೆಲಸ ಆಗಬೇಕು, ನೀವು ಅಲ್ಲಿ ನಾವು ಅದು ಪಾತ್ರ ವಹಿಸಬೇಕು ಅನ್ನೋದು ನೀವು ಮನಮರ್ಯಾದೆ ಮಾಡೋಂಥ ಆಗುತ್ತೆ. ಅದೀಗ ನಿರಂತರ ಆಗ್ತಾ ಇದೆ, ಒಂದು ಕಳೆದ ಆಗ್ತಾ ಇದೆ. ಈಗ ಇನ್ನೂ 4-5 ದಿನ ಇರೋದು
ಮುಂದುವರಿಸುವಂತ ಹೇಳ್ಬಿಟ್ಟು ನಾವು ಈ ಮುಖಾಂತರ ನಿಮ್ಗೆಲ್ಲ ಪರಮೇಶ್ವರ್ ನಾಯಕರವರು ಕೂಡ ಭಾಗವಹಿಸಿದ್ದಾರೆ. ಹಾಗೆ ಇಲ್ಲಿಯ ಮಂಡಳದ ಅಧ್ಯಕ್ಷರು ಹಲವೊಂದು ಪಕ್ಷದ ಚಟುವಟಿಕೆಗಳಲ್ಲಿ ತುಂಬ ವರ್ಷದಿಂದ ತೊಡಗಿಸಿಕೊಂಡು ಗ್ರಾಮ ಪಂಚಾಯತ್ ಸದಸ್ಯರಾಗಿ 3 ಬಾರಿ ಇವತ್ತರಿಗೂ ಕೂಡ ಪಾರ್ಟಿಯಲ್ಲಿ ನಿಷ್ಠವಾಗಿ ಕೆಲಸ ಮಾಡ್ತಾ ಇರುವಂಥ ಪ್ರವೀಣವರು ಕೂಡ ಇವತ್ತು ಭಾಗವಹಿಸಿದ್ದಾರೆ. ಹಾಗೆ ಪ್ರಧಾನ ಕಾರ್ಯದರ್ಶಿಯವರು ಕೂಡ ಭಾಗವಹಿಸಿದ್ದಾರೆ. ಮಂಡಳ ಅಧ್ಯಕ್ಷರಾದ ಮುತ್ತುರಾಜ್ ಅವರು ಕೂಡ ಭಾಗವಹಿಸಿದ್ದಾರೆ. ಹಾಗೆ ಕಾರ್ಯದರ್ಶಿಯವರು ಕೂಡ ಭಾಗವಹಿಸಿದ್ದಾರೆ. ಅಣ್ಣಯ್ಯನವರು ಒಂದು ದೇಶದ ಉಳಿವಿಗಾಗಿ ನಾವು ಕೆಲಸ ಮಾಡುವಂಥ ಸಮಯ ಇನ್ನು 5 ದಿನ ಇತ್ತು. ಯಾಕೆಂದರೆ ಒಂದು ಕಷ್ಟ ಸುಖಗಳು ಬಂದಿರ್ಬೋದು, ಆದರೂ ಕೂಡ ಪಾರ್ಟಿಗೆ ಹಿಂದೆ ಮುಂದೆ ಏನೆಲ್ಲ ಆಗಿರ್ತದೆ ಅದನ್ನು ಜೋಡಣೆ ಮಾಡಿಕೊಂಡು ನಾವು ಸ್ವಲ್ಪ ನಮ್ಮ ದೇಶದ ಪ್ರಧಾನಿಗೆ ಕೈ ಜೋಡಿಸ್ಬೇಕು. ಪ್ರಧಾನಿ ಏನು ಮೋದಿಜಿ ಇದ್ದಾರೆ, ನಾವು ಇಲ್ಲಿ ಏನು ಕೈ ಜೋಡಿಸ್ತೀವಿ ಅವರಿಗೆ ನಾಳೆ ಅದು ಉನ್ನತ ಹುದ್ದೆ ಏರ್ತಾರೆ. ಅದರಿಂದ ಇವತ್ತು ನೀವು ನೋಡಿರ್ಬೋದು, ಇವತ್ತಿನ ರಾಷ್ಟ್ರಪತಿ ನಮ್ಮ ST ಗಿರಿಜನ ಮಹಿಳೆ ಅವರು ಒಂದು ಕಾರ್ಯಕಾರಿಣಿ ಸದಸ್ಯರಾಗಿ ಜಿಲ್ಲೆಯ ರಾಜ್ಯ ಮಟ್ಟಕ್ಕೆ ಒಂದು ಅಧ್ಯಕ್ಷರಾಗಿ STದು ಇವತ್ತು ಇಡೀ ದೇಶದ ಉನ್ನತ ಸ್ಥಾನಕ್ಕೆ ಒಂದು ಇದೆ. ಅದೇ ಥರ ನಾವು ಕೂಡ ನಮ್ಮ ನೋಡಿರ್ಬೋದು, ನೀವು BJP ಸರ್ಕಾರ ಇದ್ದಾಗ ಹಲವೊಂದು ಕಾರ್ಯಕ್ರಮವನ್ನು ನಮ್ಮ ಸರ್ಕಾರ ಕೊಟ್ಟಿದೆ. ಇವತ್ತು ನೋಡಿರ್ಬೋದು, ನಿಮ್ಮ ತಾಲೂಕಲ್ಲಿ ಒಂದೇ ಒಂದು ಕಾರು, STಗೊಂದು ಕಾರು, SCಗೊಂದು ಕಾರು. ಅದೇ ನಮ್ಮ BJP ಸರ್ಕಾರ ಇದ್ದಾಗ 25 ಕಾರು ಕೊಟ್ಟಿದೆ ತಾಲೂಕಲ್ಲಿ, 45 ಗಂಗಾ ಕಲ್ಯಾಣ. ಇವತ್ತು 5 ಕೂಡ ಹಣ ಇಲ್ಲದಂಥ ಸಾಧ್ಯತೆ ಸರ್ಕಾರದಾಗಿದೆ. ನೀವು ನೋಡಿರ್ಬೋದು, ಹಣೆ ತುಳಿತ ಇರ್ಬೋದು, ಇನ್ನೊಂದು ಇರ್ಬೋದು. ನಮ್ಮ ಏನು ರಾಜ್ಯದ ಪ್ರಮುಖರು ಬಂದು ವಿಶ್ಲೇಷಣೆ ಮಾಡಿ ಹೋಗುವಂಥ ಸಂದರ್ಭ ಇತ್ತು. ಇವತ್ತು ಯಾವುದು ಕೂಡ ಈ ಸರ್ಕಾರ ಕಳ್ಕೊಂಡಿದೆ. ಅದರಿಂದ ನಮಗೆ ಸಿಕ್ಕ ನೋಡಿರ್ಬೋದು, ಈ ಕೊಡಗು ಜಿಲ್ಲೆಯಲ್ಲಿ ಅದು ಬಿಟ್ಟರೆ ಚಾಮರಾಜನಗರ ಭಾರಿ ಹಿಂದಿರುವಂಥ STಗಳ ಒಂದು ಭಾಗ ಅಂದರೆ ಇದು. ಅದರಿಂದ ಈ ಭಾಗಕ್ಕೆ ತುಂಬ ಅನುಕೂಲ ಮಾಡಿಕೊಟ್ಟಿದ್ರು ನಮ್ಮ ಸರ್ಕಾರ. ಕಮ್ಮಿ ದಿನ ಇದ್ದು ಕೂಡ ಒಳ್ಳೆಯ ಒಂದು ಅನುಕೂಲ ಮಾಡಿಕೊಟ್ರು. ಅದೇ ಥರ ಮುಂದಿನ ದಿನಗಳಲ್ಲೂ ಕೂಡ ನಮ್ಮ ಏನು ಕೇಂದ್ರ ಸರ್ಕಾರ ಇದೆ ಒಳ್ಳೆ ಒಂದು ಇಲ್ಲಿರುವ ಭಾರತೀಯ ಜನತಾ ಪಾರ್ಟಿನ ಬೆಂಬಲಿಸಬೇಕು. ನಿಮಗೆಲ್ಲ ಸ್ಥಳೀಯವಾಗಿ ಗೊತ್ತಿದೆ ಇಲ್ಲೆಲ್ಲ ಯಾವ ರೀತಿ ನಡೀತದೆ ಅಂತ. ಅವೆಲ್ಲ ಸುಭದ್ರವಾಗಿ ದೇಶ, ಕುಶಾಲನಗರ, ಕೊಡಗು ಎಲ್ಲ ನೆಮ್ಮದಿ ಎಲ್ಲ ನಾವು ಮಲಗಬೇಕು ಅಂದರೆ, ಹಿಂದುತ್ವ ಇರಬೇಕು ಅಂದರೆ ಯಾವ ರೀತಿ ಅನ್ನೋದು ನಾವು ಬಿಡಿಸಿ ಹೇಳಬೇಕಾಗಿಲ್ಲ, ನಿಮಗೆಲ್ಲ ಅರಿವಾಗಿದೆ. ಎಲ್ಲರೂ ದಯವಿಟ್ಟು ಭಾರತೀಯ ಜನತಾ ಪಾರ್ಟಿನ ಬೆಂಬಲಿಸಬೇಕು, ಮೋದಿಯವರ ಕೈ ಬಲಪಡಿಸಬೇಕು. 3ನೇ ಬಾರಿ ಮತ್ತೊಮ್ಮೆ ಅವರು ಈ ವಿಶ್ವಮೆಚ್ಚಿದ ನಾಯಕ, ಈ ದೇಶದ ಪ್ರಧಾನಿಯಾಗಿ ಶೋಷಿತ ಸಮಾಜಗಳ ಈ ಇಡೀ ದೇಶದ ಎಲ್ಲ ವರ್ಗದ ಎಲ್ಲ ಜನಾಂಗದ ಅಭಿವೃದ್ಧಿ ದೃಷ್ಟಿಯಿಂದ ಮತ್ತೊಮ್ಮೆ ಅವರು ಪ್ರಧಾನಿಯಾಗಿ ವಿಶ್ವಮೆಚ್ಚಿದ ನಾಯಕ. ಏನು ಆರ್ಥಿಕವಾಗಿ ನಮ್ಮ ದೇಶ ಇವತ್ತು 3ನೇ ಸ್ಥಾನದಲ್ಲಿದೆಯೋ 1ನೇ ಸ್ಥಾನಕ್ಕೆ ಬರಬೇಕು ಅಂತ ನಮ್ಮ ಮುಖಾಂತರ ಕೇಳ್ಕೊತೀವಿ. ನ್ಯೂಸ್ ಸಗಮಕ್ಕಾಗಿ ಡಾಕ್ಟರ್ ಎಚ್ ಕೋಟಿ, ಕುಶಾಲನಗರ. ಕುಶಾಲನಗರ ಪಟ್ಟಣದ ಕನಿಕಾ ಇಂಟರ್ನ್ಯಾಷನಲ್ ಹೋಟೆಲ್ ಮುಂಭಾಗದಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಪ್ರತಿಭಟನೆಯನ್ನ ಮಾಡಿ ಬಿಜೆಪಿ ಕಾರ್ಯಕರ್ತನ ಕೃತ್ಯಕ್ಕೆ ಖಂಡಿಸಿದ್ದಾರೆ. ಕುಶಾಲನಗರದ ಬಾರೊಂದರಲ್ಲಿ ಬಿಜೆಪಿ ಕಾರ್ಯಕರ್ತ ಹರ್ಷ ಎನ್ನುವವನು ಕಂಠಪೂರ್ತಿ ಕುಡಿದು ದಲಿತ ಯುವಕ ಸಂತೋಷ್ನನ್ನ ಹತ್ಯೆ ಮಾಡಿರುವುದನ್ನು ಖಂಡಿಸಿ ಕಾಂಗ್ರೆಸ್ ಕಾರ್ಯಕರ್ತರು ಘಟನೆ ನಡೆದ ಸ್ಥಳದಲ್ಲೇ ಪ್ರತಿಭಟನೆ ನಡೆಸಿದರು. ಹತ್ಯೆ ಆರೋಪಿ ಬಿಜೆಪಿಯ ಸಕ್ರಿಯ ಕಾರ್ಯಕರ್ತನಾಗಿದ್ದು ಅವನಿಗೆ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಕಾಂಗ್ರೆಸ್ಸಿಗರು ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಸುಂದರರಾಜ್ ಅವರಲ್ಲಿ ಕೇಳಿಕೊಂಡರು. ಕಾಂಗ್ರೆಸ್ ನಗರ ಅಧ್ಯಕ್ಷ ಪ್ರಮೋದ್ ಮುತ್ತಪ್ಪ ಮಾತನಾಡಿ, ಬಿಜೆಪಿ ಪಕ್ಷದ ಕಾರ್ಯಕರ್ತರು ಮೊದಲಿನಿಂದಲೂ ಈ ರೀತಿಯ ಅಕ್ರಮ ಚಟುವಟಿಕೆಗಳಲ್ಲಿ ಭಾಗಿಯಾಗಿ ಸಮಾಜಘಾತಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವುದರಲ್ಲಿ ಎತ್ತಿದ ಕೈ ಎಂದರು. ಕುಶಾಲನಗರ ಸುತ್ತಮುತ್ತ ಅಕ್ರಮ ಜೂಜು ಅಡ್ಡೆ, ಕ್ರಿಕೆಟ್ ಬೆಟ್ಟಿಂಗ್ ನಡೆಸುವುದರಲ್ಲಿ ಇವರು ಮುಂದು ಎಂದು ಆರೋಪಿಸಿದರು. ಪ್ರತಿಭಟನಾ ನಿರತರನ್ನ ಸಮಾಧಾನಪಡಿಸಿ ಮಾತನಾಡಿದ ಸುಂದರರಾಜ್, ಈಗಾಗಲೇ ಅಟ್ರಾಸಿಟಿ ಕಾಯ್ದೆಯಡಿ ದೂರು ದಾಖಲು ಮಾಡಿಕೊಳ್ಳಲಾಗಿದೆ. ಆದ್ದರಿಂದ ಸಂತೋಷ್ ಕುಟುಂಬಕ್ಕೆ ಆದಷ್ಟು ಬೇಗ 8.25 ಲಕ್ಷ ರು ಪರಿಹಾರ ಹಣ ಸಿಗಲಿದೆ. ಆರೋಪಿಗೆ ಕಠಿಣ ಕ್ರಮ ಕೈಗೊಳ್ಳಲು ಬೇಕಾದ ಸಾಕ್ಷ್ಯ ಮತ್ತು ಘಟನಾ ವಿವರವನ್ನು ವರಿಷ್ಠಾಧಿಕಾರಿ ಗಮನಕ್ಕೆ ತರಲಾಗುತ್ತೆ. ಇನ್ನು ಅಕ್ರಮ ಚಟುವಟಿಕೆಗಳ ಬಗ್ಗೆ ಸ್ಥಳೀಯ ಪೊಲೀಸರೊಂದಿಗೆ ಚರ್ಚಿಸಿ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳುತ್ತೇವೆ ಎಂದು ತಿಳಿಸಿದರು. ದಲಿತ ಸಂಘಟನೆಗಳ ಪ್ರಮುಖರು ಕೆಪಿಸಿಸಿ ಸದಸ್ಯ ಮಂಜುನಾಥ್ ಗುಂಡೂರಾವ್, ನಂಜುಂಡಸ್ವಾಮಿ, ಶಿವಶಂಕರ್, ಕೆಬಿ ರಾಜು, ಮಹದೇವ್, ಕಿರಣ್ ಇತರರು ಉಪಸ್ಥಿತರಿದ್ದರು. ಬೇಗ ಸ್ಪಂದನೆ ಮಾಡೋದು ವ್ಯವಸ್ಥೆ ಆಗಲ್ಲ ಇದ್ರೆ ಮನಸ್ಸು ಯಾವಾಗ ನಿಮ್ಮ ಮೇಲೆ ಒಂಥರ ಬೇಜಾರಿರ್ತದೆ, ಅಷ್ಟು ಬೇಗ ಇದಾಗಲ್ಲ.
ಆ ಸ್ಪಂದನೆ ಹೆಂಗಿತ್ತು ಅಂದ್ರೆ ನಿನ್ನೆ ಟಕ್ ಅಂತ ಇನ್ಸ್ಟೆಂಟ್ ಟಕ್ ಅಂತ ಹೋಗಿ ಮಾಡಿದ್ದೀನಿ ಬಿಡಿ. ಅದರಲ್ಲಿ ಹೇಳಿದ್ರು, ಬೇರೆಯವರು ಹೇಳಿದ್ರು ನನಗೆ ಫಾಸ್ಟಾಗಿ ಮಾಡಿದ್ರು. ಎಷ್ಟು ವರ್ಷದಿಂದ ನೆನ್ನೆ ನಡೆದಿರೋಂಥ ಇದ್ರೆ ಪಾಪ ಹೋಟೆಲ್ ಸಿಬ್ಬಂದಿಗೆ ಆಗಿರೋಂಥ ಅನ್ಯಾಯ ಸರ್. ಈ ಮಾಡಿದಂಥದ್ದು ಇದು ಮೊದಲನೇ ಪ್ರವೃತ್ತಿ ಅಲ್ಲ. ಸೊ ದೇರ್ ಆರ್ ಲಾಟ್ ಆಫ್ ಗೂಂಡಾಲಿ ಈ ಥರ ಇರುವಂಥ ಒಂದು ಪರ್ಟಿಕ್ಯುಲರ್ ಪಕ್ಷದಲ್ಲಿ ಕೂತ್ಕೊಂಡು ಆ ದಬ್ಬಾಳಿಕೆ ವ್ಯವಸ್ಥೆ ಮಾಡ್ತಿರೋದು ತುಂಬ ಖಂಡನೀಯ ಸರ್. ಈ ಥರ ಆದರೆ ಕೆಲಸ ಮಾಡೋಂಥದ್ದು ದಲಿತರಿಗೆ ಏನು ವಾಟ್ ಇಸ್ ದ ಸೇಫ್ಟಿ ಸರ್? ಸರ್ಕಾರ ಹಿಂಗಿದ್ದು ಅವ್ರಿಗೆ ಕೆಲಸ ಮಾಡೋ ಹುಡುಗರಿಗೆ ಸೇಫ್ಟಿನೇ ಇಲ್ಲ ಅಂತ ಹೇಳಿದ್ರೆ ಏನು ಮಾಡೋದು ಸರ್? ಇದು ಯಾವ ರೀತಿ ಜನರಿಗೆ ಅನುಕೂಲ ಆಗುತ್ತೆ ತಾವು ಯೋಚನೆ ಮಾಡ್ತಾರೆ ಅಂತ ಇದೆ. ಯಾಕಂದರೆ ಹುಡುಗ ತುಂಬ ಪಾಪದವನು, ಅಷ್ಟು ದೂರದಿಂದ ಏನೋ ಒಂದು ಅವ್ರ ಬಟ್ಟೆಗಾಗಿ ಇಲ್ಲಿಂದ ಬಂದು ದುಡಿತಾ ಇರ್ತಾರೆ. ಈ ಥರ ಪ್ರವೃತ್ತಿ ಆದರೆ ಕುಶಾಲನಗರದಂಥ ಬರಲಿ ಒಂದು ಬಿಸ್ನೆಸ್ ಕಮ್ಯುನಿಟಿಗೆ ಇನ್ನೊಂದು ಪಾಪ ದಲಿತ ಹುಡುಗರಿಗೆ ಅವ್ರು ಹೆಂಗೆ ಕೆಲಸ ಮಾಡ್ತಾರೆ ಸರ್? ಏನು ಮಾಡ್ತಾರೆ ಹೇಳಿ? ವಾಟ್ ಇಸ್ ದ ರಾಂಗ್? ಅವ್ರದ್ದು ಏನು ತಪ್ಪಿರುತ್ತೆ? ಈ ಥರ ಕುಡಿದು ಸುಚ್ಚೋದು ಮಾಡೋದು ಅಂತ ಹೇಳಿದ್ರೆ ಇದು ತುಂಬ ಕಷ್ಟ ಸರ್. ಈ ಥರ ಆದರೆ ಊರಲ್ಲಿ ಮಾತ್ರ ಶಾಂತಿ ಹಾಳಾಗುತ್ತೆ, ಈ ಥರ ಕಷ್ಟ ಆಗುತ್ತೆ ಸರ್. ದಯವಿಟ್ಟು ಇದಕ್ಕೆ ಅಂತ ಸರಿಯಾದ ಕ್ರಮ. ಯಾಕಂದರೆ ಇದರಿಂದ ಇವರು ಒಬ್ಬರೇ ಅಲ್ಲ, ಇದರಿಂದ ನಡೆಯುವಂಥ ಕ್ರಿಕೆಟ್ ಬೆಟ್ಟಿಂಗ್ ದಂಧೆ, ಬೇರೆ ಬೇರೆ ದಂಧೆಗಳು, ಇದರಿಂದೆಲ್ಲ ಒಂದು ವ್ಯವಸ್ಥಿತವಾದ ಪರ್ಟಿಕ್ಯುಲರ್ ಪಾರ್ಟಿ ಇದರಿಂದ ಒಂದು ವ್ಯವಸ್ಥೆ ಅಂದರೆ ಆಲ್ ಇಲ್ಲೀಗಲ್ ಆ್ಯಕ್ಟಿವಿಟಿ ಮಾಡುವಂಥ ಟೀಮ್ಗೆ ಕುಶಾಲನಗರಕ್ಕೆ ಸಮೃದ್ಧವಾದ ಜಾಗ ಅಂತ ಅನಿಸ್ಬಿಟ್ಟಿದ್ದಾರೆ. ಸೊ ಅದನ್ನ ತಾವು ಕಾನೂನು ಅಡಿಯಲ್ಲಿ ಅದನ್ನ ನಿಲ್ಲಿಸ್ತೇವೆ ಹೋದರೆ ಸರ್ ಅವ್ರಿಗೆ ಹಣ ಬರೋದಿಲ್ಲಿಂದ ಈ ಸ್ಪೀಡ್ ದಂಧೆ ಇರ್ಬೋದು, ಗಾಂಜಾ ದಂಧೆ ಇರ್ಬೋದು, ಇಲ್ಲಿ ನಡೆಯುವಂಥದ್ದು ಕುಶಾಲನಗರ ಸುತ್ತಮುತ್ತ. ಇದಕ್ಕೆ ತಾವು ಒಂದು ಏನಾದರೂ ಒಂದು ಸರಿಯಾದ ವ್ಯವಸ್ಥೆ ಮಾಡಿದ್ರೆ ಹುಡುಗರು ಪರ್ವರ್ಟಾಗಿ ಈ ಥರ ಮಾಡಿದ್ರೆ ಮಕ್ಕಳು ಯಾರ್ದೋ ಮಕ್ಕಳು ಸಾಯ್ತಾರಲ್ಲ ಸರ್, ಯಾರು ಜವಾಬ್ದಾರಿ ಇದಕ್ಕೆ? ಮತ್ತೆ ಹೋಟ್ಲಲ್ಲಿ ಕೆಲಸ ಮಾಡೋದು ಸರ್ ಇಲ್ಲಿ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಬರಗುಕೋಟಿ, ಕುಶಾಲನಗರ. ಕ್ಯಾರ್ಪೇಟೆ ಪಟ್ಟಣದಲ್ಲಿ ಮಂಡ್ಯ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಸ್ಟಾರ್ ಚಂದ್ರು ಅವರ ಪರವಾಗಿ ಬೃಹತ್ ಪ್ರಚಾರ ಸಭೆ ನಡೆಸಿದರು. ಬಡಜನರ ಕಲ್ಯಾಣಕ್ಕಾಗಿ ಅನುಷ್ಠಾನಗೊಳಿಸಿರುವ ಗ್ಯಾರಂಟಿ ಕಾರ್ಯಕ್ರಮಗಳನ್ನು ನಿಲ್ಲಿಸುವ ಪ್ರಶ್ನೆಯೇ ಇಲ್ಲ. ಸ್ವಾರ್ಥ ಸಾಧನೆಗಾಗಿ ಕೋಮುವಾದಿ ಪಕ್ಷದ ಜೊತೆ ಕೈಜೋಡಿಸಿರುವ ಜೆಡಿಎಸ್ ಅಭ್ಯರ್ಥಿ ಕುಮಾರಸ್ವಾಮಿ ಅವರನ್ನ ಸೋಲಿಸಿ ಜಿಲ್ಲೆಯ ಮಗನಾದ ಸ್ಟಾರ್ ಚಂದ್ರು ಅವರನ್ನ ಬೆಂಬಲಿಸಿ ಗೆಲ್ಲಿಸಿ ಎಂದು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೈಮುಗಿದು ಮನವಿ ಮಾಡಿದರು. ಕ್ಯಾರ್ಪೇಟೆ ಪಟ್ಟಣದ ಪುರಸಭಾ ಮೈದಾನದಲ್ಲಿ ಮಂಡ್ಯ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಅವರ ಪರವಾಗಿ ಆಯೋಜಿಸಿದ್ದ ಬೃಹತ್ ಪ್ರಚಾರ ಸಭೆಯನ್ನು ಉದ್ಘಾಟಿಸಿ ಕಾಂಗ್ರೆಸ್ ಅಭ್ಯರ್ಥಿ ಪರ ಮತಯಾಚನೆ ಮಾಡಿ ಮಾತನಾಡಿದರು. ಬಸವಾದಿ ಶರಣರ ತತ್ವ ಸಂದೇಶಗಳನ್ನು ಪಾಲಿಸುತ್ತಿರುವ ಕಾಂಗ್ರೆಸ್ ಪಕ್ಷವು ಕಳೆದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಕೊಟ್ಟ ಮಾತಿನಂತೆ ಪಂಚ ಗ್ಯಾರಂಟಿಗಳನ್ನು ಈಡೇರಿಸಿದ್ದೇವೆ. ರಾಜ್ಯದ 3.5 ಕೋಟಿ ಕುಟುಂಬಗಳು ತಿಂಗಳಿಗೆ 4,000ದಿಂದ 5,000 ರೂಗಳವರೆಗೆ ಸರ್ಕಾರದಿಂದ ಸಹಾಯ ಪಡೆಯುತ್ತಿದೆ. ಅಧಿಕಾರದಲ್ಲಿದ್ದಾಗ ಯಾವುದೇ ಜನಪರವಾದ ಕೆಲಸ ಮಾಡದ ಜೆಡಿಎಸ್ ಮತ್ತು ಬಿಜೆಪಿ ಪಕ್ಷಗಳು ಜನತೆಯ ಶೋಷಣೆ ಮಾಡಿ ವಂಚಿಸಿವೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಕಳೆದ 10 ವರ್ಷಗಳಿಂದ ಸುಳ್ಳು ಹೇಳುತ್ತಾ ಭಾವನಾತ್ಮಕ ವಿಚಾರಗಳನ್ನು ಪ್ರಸ್ತಾಪ ಮಾಡುತ್ತಾ ಚುನಾವಣೆಯ ಸಂದರ್ಭದಲ್ಲಿ ಮಾತ್ರ ರಾಜ್ಯವನ್ನು ನೆನೆದುಕೊಂಡು ರೋಡ್ ಶೋ ಮಾಡಲು ಮತ ಪ್ರಚಾರ ಮಾಡಲು ಮಾತ್ರ ರಾಜ್ಯಕ್ಕೆ ಬರುತ್ತಿದ್ದಾರೆ. ಜಾತ್ಯತೀತ ಜನತಾದಳ ಎಂದು ಹೆಸರಿಟ್ಟುಕೊಂಡಿರುವ ಜೆಡಿಎಸ್ ಪಕ್ಷವು ಕೋಮುವಾದಿ ಪಕ್ಷದೊಂದಿಗೆ ಹೊಂದಾಣಿಕೆ ಮಾಡಿಕೊಂಡು ಸ್ಪರ್ಧೆ ಮಾಡಿರುವುದರಿಂದ ಜಾತ್ಯತೀತ ಎಂಬ ಪದವನ್ನು ತೆಗೆದುಹಾಕಬೇಕೆಂದು ಸಿದ್ದರಾಮಯ್ಯ ಆಗ್ರಹಿಸಿದರು. ರಾಜ್ಯದ ಉಪಮುಖ್ಯಮಂತ್ರಿ ಹಾಗೂ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ಮಾತನಾಡಿ, ಸ್ವಾರ್ಥ ಸಾಧನೆ ಮಾಡುತ್ತಿರುವ ಅಪ್ಪ ಮಕ್ಕಳ ಪಕ್ಷವು ಲೋಕಸಭಾ ಚುನಾವಣೆ ನಂತರ ರಾಜ್ಯದಲ್ಲಿ ಇರುವುದಿಲ್ಲ. ಹಾಸನದಲ್ಲಿ ಪ್ರಜ್ವಲ್ ಸೋಲು ಖಚಿತ, ಮಂಡ್ಯದಲ್ಲಿ ಕುಮಾರಸ್ವಾಮಿ ಸೋಲುವುದು ನಿಶ್ಚಿತ, ಬೆಂಗಳೂರು ಗ್ರಾಮಾಂತರದಲ್ಲಿ ಡಾಕ್ಟರ್ ಮಂಜುನಾಥ್ ಸೋಲುವುದು ಖಚಿತ ಎಂದು ಭವಿಷ್ಯ ನುಡಿದ ಡಿಕೆ ಶಿವಕುಮಾರ್, ಅಧಿಕಾರದಲ್ಲಿದ್ದಾಗ ಯಾವುದೇ ಅಭಿವೃದ್ಧಿ ಕೆಲಸ ಮಾಡದ ಅಪ್ಪ ಮಕ್ಕಳು ಕಾಂಗ್ರೆಸ್ ಪಕ್ಷದ ಸಹಾಯ ಪಡೆದು ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಆದರು. ಪ್ರಸ್ತುತ ರಾಜ್ಯಸಭೆಯ ಸದಸ್ಯರಾಗಿರುವ ದೇವೇಗೌಡರು ತಮ್ಮ ಮಿತ್ರ ನರೇಂದ್ರ ಮೋದಿಜಿ ಅವರಿಗೆ ತಿಳಿಸಿ ರಾಜ್ಯದ ಪಾಲಿನ ತೆರಿಗೆ ಹಣವನ್ನು ಕೊಡಿಸಲಿಲ್ಲ. ಸಂಸತ್ತಿನಲ್ಲಿ ರಾಜ್ಯದ ಪರವಾಗಿ ಮಾತನಾಡಲಿಲ್ಲ. ಅಧಿಕಾರದಲ್ಲಿ ಇಲ್ಲದವರು ಹೇಗೆ ರಾಜ್ಯದ ಅಭಿವೃದ್ಧಿ ಮಾಡುತ್ತಾರೆ ಎಂದು ಪ್ರಶ್ನಿಸಿದರು. ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚಲುವರಾಯಸ್ವಾಮಿ, ರಾಜ್ಯದ ಮಾಜಿ ಸಚಿವ ಬಿ ಸೋಮಶೇಖರ್, ಮಾಜಿ ಶಾಸಕ ಕೆಬಿ ಚಂದ್ರಶೇಖರ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಬಿ ನಾಗೇಂದ್ರ ಕುಮಾರ್, ಹರಳಹಳ್ಳಿ ವಿಶ್ವನಾಥ್, ಕೆಪಿಸಿಸಿ ಸದಸ್ಯ ಕೆರಿ ಸುರೇಶ್, ಕಾಂಗ್ರೆಸ್ ನಾಯಕರಾದ ಬಿಎಲ್ ದೇವರಾಜು, ವಿಜಯ ರಾಮೇಗೌಡ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸಿಡಿ ಗಂಗಾಧರ್ ಸಭೆಯಲ್ಲಿ ಮಾತನಾಡಿದರು. ಸಭೆಯಲ್ಲಿ ಮಾಜಿ ಸಚಿವ ಪಿಎಂ ನರೇಂದ್ರ ಸ್ವಾಮಿ, ಮಾಜಿ ಶಾಸಕ ಬಿ ಪ್ರಕಾಶ್, ಮಂಡ್ಯ ಜಿಲ್ಲಾ ಕುರುಬರ ಸಂಘದ ಅಧ್ಯಕ್ಷ ಸುರೇಶ್, ಜಿಲ್ಲಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಶೀಲನರೆ ಅಂಬರೀಶ್, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ಕೊಡಗಹಳ್ಳಿ ಮಂಜೇಗೌಡ, 15,000ಕ್ಕೂ ಹೆಚ್ಚಿನ ಜನರು ಸಭೆಯಲ್ಲಿ ಭಾಗವಹಿಸಿದ್ದರು. ಜೆಡಿಎಸ್ನವರು ಶಾಸಕರಾಗಿದ್ದಾರೆ. ನಮ್ಮ ಅಭ್ಯರ್ಥಿ ದೇವರಾಜ್ ಅವರನ್ನ ಸೋಲಿಸಿದರು. ಮತ್ತೆ ಆ ಕೆಲಸ ಮಾಡಕ್ಕೆ ಹೋಗ್ಬೇಡಿ. ಜೆಡಿಎಸ್ ಅಭ್ಯರ್ಥಿ ಗೆದ್ದಿದ್ದಾರೆ ಅಷ್ಟೇನೆ, ಏನೂ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಇಲ್ಲ.
ಎಸ್.ಎಂ. ಕೃಷ್ಣ ಅವರು ಕೃಷ್ಣ ಅವರು ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಈ ಕ್ಷೇತ್ರಕ್ಕೆ ಮಾಡಿದರು. ಒಂದು ರೀತಿ ನಾವೆಲ್ಲರೂ ಕೂಡ ಅವರಿಗೆ ಗಾಂಧಿ ಅಂತಲೇ ಕರೀತಾ ಇದ್ರು. ಯಾವಾಗಲೂ ಅವರು ಶಾಸಕರಾಗಿರಲಿ, ಇಲ್ಲೇ ಹೋಗಿರಲಿ, ಪಾರ್ಲಿಮೆಂಟ್ ಮೆಂಬರ್ ಆಗಿರಲಿ, ಇಲ್ಲೇ ಹೋಗಲಿ, ಸರ್ಕಾರಿ ಬಸ್ನಲ್ಲೇ ತಿರುಗಾಡ್ತಾ ಇದ್ರು. ಯಾವತ್ತೂ ಕೂಡ ಸ್ವಂತ ಕಾರ್ ತಗೊಂಡು ತಿರುಗಾಡದಂಥವರಲ್ಲ. ಅಷ್ಟು ಮಟ್ಟಿಗೆ ಪ್ರಾಮಾಣಿಕವಾಗಿದ್ದರು. ಸೊ ಅವರು ಈ ಕ್ಷೇತ್ರನ ಬಹಳ ಸಮರ್ಥವಾಗಿ ಪ್ರತಿನಿಧಿಸಿದರು. ನಾನು ಯಾಕೆ ಈ ವಿಚಾರ ಪ್ರಸ್ತಾಪ ಮಾಡ್ತೀನಿ ಅಂತಂದ್ರೆ, ಕೃಷ್ಣ ಅವರು ಎಷ್ಟೇ ಪ್ರಾಮಾಣಿಕವಾಗಿದ್ದರೂ ಕೂಡ ಅವರು ಕೆಲವು ಸಂದರ್ಭಗಳಲ್ಲಿ ಕುಟುಂಬ ರಾಜಕಾರಣದ ವಿರುದ್ಧವಾಗಿದ್ದಂಥವ್ರು. ಅದಕ್ಕೋಸ್ಕರ ಅವ್ರಿಗೆ ಮಂತ್ರಿ ಮಾಡದೇನೆ ದೇವೇಗೌಡರು 2004ರಲ್ಲಿ ಸ್ಪೀಕರ್ ಆಗಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಸೊ ನಾನು ಇವತ್ತು ಕೃಷ್ಣ ಅವರ ಆತ್ಮಕ್ಕೆ ಶಾಂತಿ ದೊರಕಲಿ ಅಂತೇಳಿ ಪ್ರಾರ್ಥನೆ ಮಾಡಿ, ಕೃಷ್ಣ ಅವರ ಹಿಂಬಾಲಕರು ಎಲ್ಲರೂ ಕೂಡ ಈ ಸಾರಿ ಅಂಬರೀಷ್ ಎಲ್ಲರೂ ಕೂಡ ಈ ಸಾರಿ ಕಾಂಗ್ರೆಸ್ನ ಅಭ್ಯರ್ಥಿ ವೆಂಕಟರಮಣೇಗೌಡರಿಗೆ ಮಾಡ್ತಾರೆ ಅಂತಕ್ಕಂಥ ನಂಬಿಕೆ ವಿಶ್ವಾಸ ನನಗಿದೆ. ಬಹಳ ಸಂತೋಷ ಏನಪ್ಪ ಅಂತಂದ್ರೆ, ಇಲ್ಲಿ ಎಲ್ಲರೂ ಕೂಡ ಭಿನ್ನಾಭಿಪ್ರಾಯವನ್ನು ಮರೆತು ಚಂದ್ರಶೇಖರ್, ಪ್ರಕಾಶ್, ಅಂಬರೀಷ ಎಲ್ಲರೂ ಭಿನ್ನಾಭಿಪ್ರಾಯಗಳನ್ನು ಮರೆತು ಎಲ್ಲರೂ ಒಟ್ಟಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಶ್ಲಾಘನೀಯವಾದಂಥ ಸ್ವಾಗತಾರ್ಹವಾದಂಥ ವಿಚಾರ ಅಂತೇಳಿ ನಾನು ಅನ್ಕೊಂಡಿದ್ದೇನೆ. ಎಲ್ಲ ಬಂದು ಪಾಪ 20,000 ಜನ ಬಂದು ಕೂತವ್ರೆ. 12 ಜನ ಏನ್ ಕಿಚ್ಚು ತಕ್ಷಣ ಆಗೋಯ್ತು ಅಂತ ತಿಳ್ಕೊಂಡ್ಬಿಟ್ರ. ತಟ್ಟೆ ಬರ ಹೇಳಿ ಹೊಡೆದಾಗ ಆಗ ನೋಡ್ತೀನಿ ನಾನು. ಜಿಲ್ಲಾ ಮಂತ್ರಿಗಳಂತ ಚಲುವರಾಯಸ್ವಾಮಿ ಅವರೇ, ಮಾಜಿ ಶಾಸಕರಂತ ಚಂದ್ರಶೇಖರ್ ಅವರೇ, ಮಾಜಿ ಮಂತ್ರಿಗಳಂತ ಸೋಮಶೇಖರ್ ಅವರೇ, ಪ್ರಕಾಶ್ ಅವರೇ, ಮಾಜಿ ಶಾಸಕರು, ಸೇವಾದಳ ಎಲ್ಲ ಘಟಕದ ಎಲ್ಲ ಪ್ರಮುಖ ಮುಖಂಡರುಗಳು, ನಾನು ಒಂದು 25-30 ವರ್ಷದಿಂದ ನಿಮ್ಮ ಜಿಲ್ಲೆಗೆ, ನಿಮ್ಮ ತಾಲೂಕಿಗೆ, ತಾಲೂಕಿಗೆ ಬರ್ತಾ ಇದ್ದೀನಿ. ಅನೇಕ ಸಭೆಗಳಲ್ಲಿ ಪಾಲ್ಗೊಂಡಿದ್ದೇನೆ. ಬಹುಶಃ ನನ್ನ ಅನುಭವದಲ್ಲಿ ಇದೇ ಒಂದು ದೊಡ್ಡ ಸಭೆ ಅಂತೇಳಿ ನನ್ನ ಕಣ್ಣು ಹೇಳ್ತಾ ಇದೆ. ಇದರಲ್ಲಿ ಎಲ್ಲ ಲೀಡರ್ಗಳು ಚರ್ಚಿಸುವುದು ಪ್ರಗತಿ, ಜೊತೆಗೂಡಿ ಕೆಲಸ ಮಾಡೋದು ಯಶಸ್ಸು. ಈ ಸಭೆ ಎಲ್ಲ ಸೇರಿ ಜೊತೆಗೆ ಕೆಲಸ ಮಾಡದಂಗೆ ಕಾಣ್ತಾ ಇದೆ. ಅದಕ್ಕೆ ಇಷ್ಟು ದೊಡ್ಡ ಸಭೆ ಸೇರಿದ್ದೀರಿ. ಸೊ ನೆಕ್ಸ್ಟ್ ಕಾಂಗ್ರೆಸ್ MLA ಇಲ್ಲಾಯ್ತಾರೆ, ವೆಂಕಟರಮಣಗೌಡ ಗೆದ್ದರೆ ಅಂತ ಆತ್ಮವಿಶ್ವಾಸ ಇವತ್ತು ನನಗೆ ಕಾಣ್ತಾ ಇದೆ. ನಾನಿಲ್ಲಿ ಬರ್ಬೇಕಾದ್ರೆ ಚಲುವರಾಯಸ್ವಾಮಿ ಕೇಳ್ತಾ ಇದ್ದೆ, ಏನಪ್ಪ KR ಅಂದ್ರೆ ಬರಿ ಪುಟ್ಟಿ ಖಾಲಿ ಟ್ರಂಕು, ನಾನು ನೋಡಿ ಸುಸ್ತಾಗೋಗಿದೆ ಅಂತ. ಅದಕ್ಕೆ ಅವ್ರು ಹೇಳಿದ್ರು, ಇಲ್ಲ ಈ ಸತಿ ಎಲ್ಲ ಬೂತ್ ವಾರ್ ಹಂಚಿಬಿಟ್ಟಿದೀವಿ, ಹೋಬಳಿ ಲೀಡರ್ಗಳೆಲ್ಲ ಹಂಚಿದೀವಿ, ಎಲ್ಲರಿಗೂ ಒಂದೊಂದು ಭಾಗ 3 ಬೂತು 2 ಬೂತು 4 ಬೂತು ಈಗೆಲ್ಲ ಪಂಚಾಯತಿ ಎಲ್ಲ ಹಂಚಿಬಿಟ್ಟಿದೀವಿ, ಈ ಸತಿ ಬೇರೆ ರಾಜಕಾರಣ ಮಾಡ್ತಾ ಇದೀವಿ ಅಂತ. ಸೊ ನಾನು ಈಗ ಸ್ಟೇಜ್ ಮೇಲೆ ಲೀಡರ್ಗಳು ಕೂತವ್ರೆ. ನಾನು ಆ ಲೀಡರ್ಗಳ ಬಗ್ಗೆ ನಂಬಿಕೆ ಇಲ್ಲ. ಈಗ ಯಾರು ಯಾವ ಬೂತ್ ಅಲ್ಲಿ ಲೀಡ್ ಕೊಡ್ತಾನೆ ಅವ್ರು ಮಾತ್ರ ಲೀಡರ್ ಅಂತ ನಾನು ಮುಂದಕ್ಕೆ ಲೆಕ್ಕಾಚಾರ ಹಾಕೊಡ್ತಾರೆ. ಅವರ ಬೂತ್ ಅಲ್ಲಿ ಚಂದ್ರಶೇಖರ್ ನಿನ್ಗೂ ಹೇಳ್ತಾ ಇರೋದಿಷ್ಟೇ, ದೇವರಾಜ್ಗೂ ಹೇಳ್ತಾ ಇರೋದಿಷ್ಟೇ, ದೇವರಾಜ್ಗೂ ಹೇಳ್ತಾ ಇರೋದಿಷ್ಟೇ. ಎಲ್ಲ ಯಾರ ಲೀಡರ್ಗಳಿದ್ದಾರೆ, ಎಲ್ಲ ಲೀಡರ್ಗಳೇ ಮಾಜಿ ಶಾಸಕರು ಇದ್ದಾರೆ, ಪ್ರಕಾಶ್ ಇದ್ದಾರೆ, ಎಲ್ಲ ಲೀಡರ್ಗಳಿಗೂ ನಾನು ಹೇಳೋದಿಷ್ಟೇ. ಎಲ್ಲ ಬ್ಲಾಕ್ ಪ್ರೆಸಿಡೆಂಟ್ಸು, ಎಲ್ಲ ಲೀಡರು, ಮಾಜಿ ಜಿಲ್ಲಾ ಪಂಚಾಯತಿ ಮೆಂಬರ್ಗಳು, ತಾಲೂಕ್ ಪಂಚಾಯತಿ ಮೆಂಬರ್ ಏನೇನು ಹಂಚ್ಕೊಂಡಿದ್ದೀರಿ, ಹಂಚ್ಕೊಂಡಿದ್ರಲ್ಲಿ ಆ ಬೂತ್ಗಳಲ್ಲಿ
ಮೆಜಾರಿಟಿ ಬಂದಾಗ ಮಾತ್ರ ಲೀಡ್ರು, ಇಲ್ಲ ಅಂದ್ರೆ ನಮ್ಮ ಹತ್ರ ಬರಕ್ ಹೋಗ್ಬೇಡಿ, ಈ ಕಾದುಗೊಡ್ಡೆ ಬಿಟ್ಬಿಡಿ ಅಷ್ಟೇ. ಖರ್ಗೆ ಸಾಹೇಬರು, ಸಿದ್ದರಾಮಯ್ಯ ಸಾಹೇಬರು, ಡಿ ಕೆ ಶಿವಕುಮಾರ್ ಸಾಹೇಬರು, ದೇವೇಗೌಡರು, ನರೇಂದ್ರವರು, ನಮ್ಮ ಜಿಲ್ಲೆ ಎಲ್ಲ ಶಾಸಕರು ಒಗ್ಗೂಡಿ 9 ನನ್ನ ಅಭ್ಯರ್ಥಿಯಾಗಿ ಮಾಡಿದೆ. ನಾನು ಇದೇ ಜಿಲ್ಲೆಯ ಮಗ, ಮಣ್ಣಿನ ಮಗ, ರೈತರ ಮಗ, ನಿಮ್ಮನೆ ಮಗ, ನಿಮ್ಮ ಸೇವೆ ಮಾಡೋದ್ರಿಂದ ಬಂದಿದ್ದೀನಿ. ದಯವಿಟ್ಟು ನನ್ನ ಗೆಲ್ಲಿಸಿ, ನೀವು ಸೇವೆ ಮಾಡೋಕ್ಕೆ ಒಂದು ಅವಕಾಶ ಮಾಡಿಕೊಡಿ. ಇದೇ ತಾರೀಕು ಇದೇ ತಿಂಗಳ 26ನೇ ತಾರೀಕು ಮತದಾನ ಗಟ್ಟಿಗೆ ಬಂದು ಮತ ಮಾಡಿ ಗೆಲ್ಲಿಸಿ, ನಿಮ್ಮ ಸೇವೆ ಮಾಡೋಕ್ಕೆ ಒಂದು ಅವಕಾಶ ಮಾಡಿಕೊಡಿದ್ದೆ. ಹಸ್ತದ ಗುರುತು ಕ್ರಮ ಸಂಖ್ಯೆ 7 ಹಸ್ತದ ಗುರುತಿಗೆ ಆ ಮತ ಹಾಕಿ ಗೆಲ್ಲಿಸಿ, ನಿಮ್ಮ ಸೇವೆ ಮಾಡೋಕ್ಕೆ ಅವಕಾಶ ಮಾಡಿ ಕೈ ಮಾಡಿ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ಪೇಟೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಪರ ಬಿರುಸಿನ ಮತ ಪ್ರಚಾರ ಮಾಡಿದರು. ಕುಶಾಲನಗರ ಪಟ್ಟಣದ ಕನ್ನಿಕಾ ಇಂಟರ್ನ್ಯಾಷನಲ್ ಹೋಟೆಲ್ನಲ್ಲಿ ಕ್ಯಾಶಿಯರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದ ಸಂತೋಷ್ ಅವರ ಹತ್ಯೆ ನಡೆದಿದೆ. ಕೆಆರ್ಪೇಟೆ ಪಟ್ಟಣದಲ್ಲಿ ಮಂಡ್ಯ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಸ್ಟಾರ್ ಚಂದ್ರ ಅವರ ಪರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಿರುಸಿನ ಪ್ರಚಾರ ಮಾಡಿದರು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಎನ್.